ವಿಶ್ವವಿದ್ಯಾಲಯದ MCG ಡಿಪಾರ್ಟ್ಮೆಂಟ್ನಲ್ಲಿ ಪ್ರಾಧ್ಯಾಪಕರಾಗಿ 3 ದಶಕಗಳಷ್ಟು ಕಾಲ ಸೇವೆ ಸಲ್ಲಿಸಿ ಹಲವು ಜವಾಬ್ದಾರಿಗಳನ್ನು ಇಟ್ಕೊಂಡು ನಮ್ಮೊಂದಿಗಿದ್ದು ವಿಶ್ವವಿದ್ಯಾಲಯಕ್ಕೆ ಅಪಾರ ಮತ್ತು ಅವಿಸ್ಮರಣೀಯ ಕೊಡುಗೆಯನ್ನು ನೀಡಿ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡಿ ಸಲಹೆ ನೀಡಿ ಬುದ್ಧಿವಾದ ಹೇಳಿ ಎಲ್ಲರಿಗೂ ಬದುಕು ಕಲ್ಪಿಸಿಕೊಟ್ಟವರು, ನಮ್ಮನ್ನೆಲ್ಲ ಇಲ್ಲಿ ಇದ್ದಷ್ಟು ದಿವಸ ನಮ್ಮನ್ನೆಲ್ಲ ಸಂತೋಷವಾಗಿ ಇಟ್ಟಿದ್ದಂಥವರು ಡಾಕ್ಟರ್ ವಹೀದಾ ಸುಲ್ತಾನ, ಪ್ರೊಫೆಸರ್ ಆ್ಯಂಡ್ ಚೇರ್ಮನ್ ಫಾರ್ಮರ್ ಪ್ರೊಫೆಸರ್ ಆ್ಯಂಡ್ ಚೇರ್ಮನ್ ಆಫ್ ಅವರ್ ಡಿಪಾರ್ಟ್ಮೆಂಟ್. ಅವರು ದಿನಾಂಕ ಇತ್ತೀಚೆಗೆ 6/8/2026 ನಿಧನರಾದರು. ಆ ಪ್ರಯುಕ್ತ ಅವರಿಗೆ ನುಡಿ ನಮನಗಳನ್ನ ಸಲ್ಲಿಸಿ ನಮ್ಮ ಗೌರವವನ್ನು ಅರ್ಪಿಸಲಿಕ್ಕೆ ಈ ಒಂದು ಪುಟ್ಟ ಬಹಳ ಅನೌಪಚಾರಿಕ ಸರಳ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಕುಲಪತಿಗಳು ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿದ್ದು, ವಾರ್ತಾಭಾರತಿ ಪತ್ರಿಕೆಯ ಹಿರಿಯ ಸಂಪಾದಕರಾಗಿದ್ದು, ನೆಚ್ಚಿನ ಪತ್ರಕರ್ತರಾಗಿದ್ದ ಮತ್ತು ನಮ್ಮ ಮೇಡಮ್ರವರ ಶಿಷ್ಯರು ಸ್ಟೂಡೆಂಟ್ ಕೂಡ ಆದಂಥ BN ಪುಷ್ಪರಾಜ್ ಬಂದಿದ್ದಾರೆ. ಮತ್ತು ಮೇಡಮ್ ಪರಿಣಿತಾರವರು, ನಮ್ಮ ಮೇಡಮ್ರವ್ರನ್ನ ಭಾಳ ಚೆನ್ನಾಗಿ ಬಲ್ಲವರು ಅಂತೇಳ್ಬಿಟ್ಟು ಅವರು ಕೂಡ ಹಿರಿಯ ಪ್ರಾಧ್ಯಾಪಕರು, ಅವರನ್ನು ಕೂಡ ನಾವು ಅತಿಥಿಗಳಾಗಿ ಕರೆದಿದ್ದೀವಿ. ಹಾಗೆಯೇ ನಮ್ಮೊಂದಿಗೆ ಇವತ್ತು ನಮ್ಮ ನೂತನ ಕುಲಸಚಿವರಾದಂಥ ಮಾನ್ಯ ಸಂತೋಷ್ ಕುಮಾರ್ ಜಲಸಾಗರ್ KS ರವರು ಸಹ ಇದ್ದಾರೆ. ಎಲ್ಲ ಗಣ್ಯರನ್ನು ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ದಯಮಾಡಿ ಬರ್ಬೋದು. ಎಲ್ಲರಿಗೂ ವಂದಿಸುತ್ತಾ ಈ ದಿನ ನಮ್ಮ ಅತಿಥಿಗಳಿಗೆ ಬಂದಿದ್ದಾರೆ, ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಆಗ್ತಾ ಇರತಕ್ಕಂಥದ್ದು ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ರವರ ಅಣತಿ ಮತ್ತು ಅಪೇಕ್ಷೆಯ ಮೇರೆಗೆ. ಅದು ತುಂಬ ಒಂದು ಉತ್ತಮ ಕಾರಣ. ನಮಗೂ ಇದು ಮಾಡಬೇಕು ಅಂತ ಅವರಿಂದ ಅಪೇಕ್ಷೆ ಬಂದಾಗ, ಆದೇಶ ಬಂದಾಗ ಭಾಳ ಸಂತೋಷ ಆಯಿತು ನಮಗೆ ಇದು ಮಾಡಲಿಕ್ಕೆ, ಮೇಡಮ್ಗೆ ನಮಗೆ ಗೌರವ ಸಲ್ಲಿಸಲಿಕ್ಕೆ. ಅವರನ್ನು ನಾನು ಸ್ವಾಗತ ಮಾಡ್ತೇನೆ ತಮ್ಮೆಲ್ಲರ ಪರವಾಗಿ. ನಮಗೆ ಅತಿಥಿಗಳಾಗಿ ಇರ್ತಕ್ಕಂಥವರು ಮಾನ್ಯ BN ಪುಷ್ಪರಾಜ್ರವರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸಭೆಗೆ ಹಾಕಿಸ್ತೀನಿ. ಹಾಗೆ ನಮ್ಮ ಮಾನ್ಯ ಕುಲಸಚಿವರು ಶ್ರೀಯುತ ಸಂತೋಷ್ ಕುಮಾರ್ ಜಲಸಾಗರ್ ಅವರನ್ನು ಕೂಡ ನಾನು KS ಸ್ವಾಗತಿಸ್ತೇನೆ. ಹಾಗೆ ಪರಿಣಿತಾ ಮೇಡಮ್, ನಮ್ಮ ಆಂಗ್ಲ ಪ್ರಾಧ್ಯಾಪಕರು, ಹಿರಿಯ ಪ್ರಾಧ್ಯಾಪಕರು ಮತ್ತು HOD ಇಂಗ್ಲೀಷ್ ಲಿಟ್ರೇಚರ್ ವಿಭಾಗ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಇಲ್ಲಿ ನೆರೆದಿರುವ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬನ್ನಿ ಗೆಳೆಯರು, ಮುಂದೆ ಬಂದರೆ ಒಳ್ಳೆಯದು. ನಮ್ಮ ವಜೀದಾ ಬಾನವರು ಮೇಡಮ್ ಪ್ಲೀಸ್ ಬನ್ನಿ. ನಮ್ಮ ಇವರು ಮುಂದೆ ಚೀರೆಗಳು ಖಾಲಿ ಅಂತ ಕಾರಣಕ್ಕಾಗಿ ಪ್ರೊಫೆಸರ್ ಗಣೇಶ್ ಹೆಗಡೆ ಅವರು ಪ್ಲೀಸ್ ಬನ್ನಿ. ಹಾಗೆ ರವರು ವಹೀದಾ ಮೇಡಮ್ ಅಂತ ನಮಗೆಲ್ಲ ಚಿರಪರಿಚಿತರು. ಮಿತ ಭಾಷೆಗಳಾಗಿದ್ದವರು, ಮೇಲ್ನೋಟಕ್ಕೆ ಇಂಟ್ರಾವರ್ಟ್ ಅಂತ ಕಂಡರೂ ಕೂಡ ಸ್ನೇಹ ಬೆಳೆದ ಮೇಲೆ ಎಲ್ಲರೊಂದಿಗೂ ಭಾಳ ಆತ್ಮೀಯವಾಗಿ ತೆರೆಕೊಳ್ತಾ ಇದ್ದರು. ಇದನ್ನು ಅವರ ವಿದ್ಯಾರ್ಥಿಗಳು, ನಾವು ಸಹೋದ್ಯೋಗಿಗಳು ಎಲ್ಲರೂ ಬಲ್ಲೆವು. ಪ್ರಾಧ್ಯಾಪಕರಾಗಿ HOD ಆಗಿ 2 ಸಲ HOD ಆಗಿದ್ದರು. ನಮ್ಮ ಕ್ಯಾಂಪಸ್ನ ಮಹಿಳಾ ಹಾಸ್ಟೆಲ್ನ ವಾರ್ಡನ್ರವರಾಗಿದ್ದರು. ನಮ್ಮಲ್ಲಿ KS IAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ನ ಒಬ್ಬ ಮುಖ್ಯ ಕೋಆರ್ಡಿನೇಟರ್ ಆಗಿದ್ದರು. ಆಗ ಅವರು PL ಧರ್ಮ ಸರ್ ಜೊತೆ ಇದ್ದರು. ಆಗ PL ಧರ್ಮ ಸರ್ ಚೀಫ್ ನೋಡಲ್ ಆಫೀಸರ್ ಆಗಿದ್ದರು ಆ ಸೆಲ್ಗೆ. ಸೊ ಅವರಿಗೆ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದರು. ಅನೇಕ ಲೇಖನಗಳನ್ನು ಬರೆದಿದ್ದಾರೆ, ಸಂಶೋಧನಾ ಲೇಖನಗಳು. ಹೆಲ್ತ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಅವರ ಸ್ಪೆಷಲೈಸೇಷನ್ ಆಗಿತ್ತು. ಅವರ CV ನಮ್ಮ ಮುಂದೆ ಇದೆ, ಬಹು ದೊಡ್ಡದು, ಅದನ್ನೆಲ್ಲ ಹೇಳೋಕ್ಕೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅವರು ಉತ್ತಮ ಟೀಚರ್ ಆಗಿದ್ದರು. ಬಟ್ ಫ್ರ್ಯಾಂಕಾಗಿ ಹೇಳ್ತಿದ್ರು, ಹೊರಗಡೆ ನನಗೆ ಮಾತಾಡೋದಕ್ಕೆ ಕಷ್ಟ ಆಗ್ತದೆ, ಪಬ್ಲಿಕ್ ಸ್ಪೀಚು. ಶಿ ನೆವರ್ ಸಾಟ್ ದ ಲೈಮ್ ಲೈಟ್. ಯಾವಾಗಲೂ ಮಾಧ್ಯಮಗಳು, ಸಭೆ, ಪ್ರಚಾರ ಅಂದರೆ ಅವರು ನಾಚಿಕೆ ಲಜ್ಜೆ ಪಡ್ತಾಯಿದ್ರು. ಸಾಕಷ್ಟು ವಿದೇಶದಲ್ಲಿ ಸುತ್ತಾಡಿದ್ರು. ವಿದೇಶಗಳಲ್ಲಿ ಮಲೇಷ್ಯಾ, ಸಿಂಗಪೂರ್, ಜರ್ಮನಿ, ಬಾಂಗ್ಲಾ ಎಲ್ಲ ಕಡೆ ಸುತ್ತಕೊಂಡು ಬಂದರು.
ಅಪಾರ ಸಾಧನೆ ಮಾಡಿದ್ದಾಗ್ಯೂ ಕೂಡ ಅದನ್ನೆಲ್ಲ ತೋರಿಸ್ಕೊಳ್ಳದೇ ಭಾಳ ಸಾಮಾನ್ಯವಾಗಿ ಇದ್ಬಿಡ್ತಿದ್ರು. ಅವರು ಸರಳವಾಗಿ ಇರ್ತಿದ್ರು. ಅವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದವರು. ಮೈಸೂರು ನಗರದಲ್ಲಿ ತರೀನ್ ಅಂತ ಹೇಳ್ಬಿಟ್ಟು ಅವರು ಪ್ರೊಫೆಸರ್ ತರೀನ್ ಅಂತ 2 ಕಡೆ ಸೆಂಟ್ರಲ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದಂಥವ್ರು. ಅವ್ರ ರಿಲೇಟಿವ್ ಅಂತ ನಮ್ಗೆ ಯಾವತ್ತೂ ಹೇಳ್ದವರೆಲ್ಲ. ಮೊನ್ನೆ ಮೈಸೂರಿಗೆ ಅವ್ರ ಅಂತಿಮ ದರ್ಶನಕ್ಕೆ ಹೋದಾಗ ಅವ್ರ ಹಸ್ಬೆಂಡ್ ನಮ್ಗೆ ಅದನ್ನು ಹೇಳಿದ್ರು. ಅಜಿತ್ ಸೇಠ್ ಅಂತ ವೆರಿ ಮೋಸ್ಟ್ ಸೀನಿಯರ್ ಆ್ಯಂಡ್ ಸೀಸನ್ಡ್ ಪೊಲಿಟಿಕಲ್ ಲೀಡರ್ ಆಫ್ ದ ಕರ್ನಾಟಕ ಸ್ಟೇಟ್. ಅವ್ರ ಚಿಕ್ಕಪ್ಪ ಅಂತೆ. ಅದು ನಮ್ಗೆ ಹೇಳಲಿಲ್ಲ. ಅವರ ತಾತ ಮೈಸೂರು ಸದರ್ನ್ ರೈಲ್ವೇಸ್ನಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು. ಕ್ವಾರ್ಟರ್ಸ್ನಲ್ಲಿ ಇದ್ರಂತೆ ಅವರು. ಅದು ಪಲಾಶಿಯಲ್ ಬಿಲ್ಡಿಂಗ್ ಈಗಲೂ ತೋರಿಸ್ತಾರೆ. ಅವರ ತಂದೆ ಕಾಫಿ ಬೋರ್ಡ್ನಲ್ಲಿ ಕೆಲಸ ಮಾಡಿದ್ದಾರೆ. ತಂದೆ ಬಂದ್ಬಿಟ್ಟು ಮೊಹಮ್ಮದ್ ಮುಸ್ತಾಫಾ, ಅವರ ತಾಯಿ ಅಯಾಜ್ ಮುಸ್ತಾಫಾ. ಇವರ ಮಗಳಾಗಿ ಹುಟ್ಟಿದ್ದಾರೆ ಅವರು. ಜೊತೆಗೆ ಅವರು 5 ಜನ ಸಹೋದರಿಯರು, 3 ಜನ ಸಹೋದರಿಯರು ಮತ್ತೊಬ್ಬ 2 ಸೋದರರನ್ನ ಒಡಹುಟ್ಟಿ ಅವರು ಮೈಸೂರು ನಗರವಾಸಿ. ಬಹಳ ಸಂತೃಪ್ತ ಬದುಕನ್ನು ಮಾಡಿದವರು, ಬಹಳ ಸಂತೋಷಕರವಾದ ಜೀವನವನ್ನು ಮಾಡಿದವರು. ಅದು ಅವ್ರಿಗೆ ಯಾವುದೇ ಅನಾರೋಗ್ಯಗಳು ಇಲ್ಲಿ ಕಾಡದ್ದಿಲ್ಲ. ನಮ್ಮ ವಿಭಾಗದಲ್ಲಿದ್ದಂಥ ಎಲ್ಲ ಮಾಸ್ತರ್ಗಳ ಪೈಕಿ ತುಂಬ ಆರೋಗ್ಯವಾಗಿದ್ದಾರೆ. ಅವ್ರದೊಂಥರ ಭಾಳ ರೇರ್ ಜೆನೆಟಿಕ್ ಸ್ಟಾಕ್ ಅಂತ ನಾವು ಖುಷಿ ಪಡ್ತಾ ಇದ್ವಿ. ಅವರೇ ತುಂಬ ಆರೋಗ್ಯವಾಗಿರ್ತಂಥದ್ದವರು. ಬಟ್ ಆದರೆ ಎಲ್ಲರಿಗಿಂತ ಮೊದಲು ಅವರು ಕಾಲವಾಗಿರ್ತಕ್ಕಂಥದ್ದು ಭಾಳ ಬೇಸರ ಸಂಗತಿ. 70ರ ಹರೆಯ. ಜೀವಮಾನ ಪೂರ್ತಿ ಅವರಿಗೆ BP ಡಯಾಬಿಟಿಸ್ ಅಂತ ಯಾವುದೂ ಇರಲಿಲ್ಲ. ಅದೇನೋ ಮೊನ್ನೆ ಅವ್ರಿಗೆ ಅವರು ಸಾಯೋದು 2 ವಾರಗಳು ಅಂತ ಕೇಳಿಬಿಟ್ಟು ಡಯಾಬಿಟಿಸ್ ಕಾಣಿಸ್ಕೊಂಡು ಅದು ಸಿಮ್ಟಮ್ ಅವ್ರಿಗೆ ಗೊತ್ತಾಗಿಲ್ಲ. ಮನೆಯಲ್ಲೂ ಕೂಡ ಯಾರಿಗೂ ಅದರ ಸಿಮ್ಟಮ್ಸ್ ಏನು ಅಂತ ಗೊತ್ತಾಗಿಲ್ಲ. ಅದೇನಾಗಿದೆ, 1 ವಾರ ಯಾರೋ ಲೋಕಲ್ ಕ್ವ್ಯಾಕ್ ಡಾಕ್ಟರ್ಗೆ ತೋರಿಸ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. 1 ವಾರಕ್ಕೆ ಡಯಾಬಿಟಿಸ್ ಜಾಸ್ತಿಯಾಗಿ ಅದು ಎಲ್ಲ ವೈಟಲ್ ಆರ್ಗನ್ಸ್ನ ತಿಂದುಬಿಟ್ಟಿದೆ. ಮತ್ತೊಂದು ಸಲ ಹಾಸ್ಪಿಟಲ್ ಕರ್ಕೊಂಡೋಗಿ ಇಟ್ ಇಸ್ ಟೂ ಲೇಟ್ ಅಂತ ಹೇಳಿದ್ದಾರೆ. ಬಟ್ ಆದರೆ ಸಾವು ಎಲ್ಲರಿಗೂ ಬರ್ತಕ್ಕಂಥದ್ದು. ಆದರೆ ಈ ಬದುಕನ್ನು ಬಹಳ ಸಾರ್ಥಕವಾಗಿ ಬಾಳಿದವರು ವಹಿದಾ ಮೇಡಮ್. ಅಷ್ಟೇ ಈ ಬದುಕಿನ ನಿರರ್ಥಕತೆಗಳನ್ನೂ ಕೂಡ ಭಾಳ ಸಣ್ಣ ವಯಸ್ಸಲ್ಲೇ ಅರ್ಥಕೊಂಡಿದ್ದಂಥವರು. ಸಾಮಾನ್ಯವಾಗಿ ನಮಗೆ ಪ್ರೌಢಿಮೆಗಳು ಬರೋದು ವಯಸ್ಸಾದ ಮೇಲೆ, ಅಥವಾ ಏನಾದ್ರು ಭೀಕರ ಕಾಯಿಲೆಗಳು ಬಂದ ಮೇಲೆ, ಅಥವಾ ಜೀವನದಲ್ಲಿ ಏನಾದ್ರು ಭೀಕರ ಅವಘಡಗಳು ಸಂಭವಿಸಿದಾಗ. ಬಟ್ ಅವ್ರಿಗೆ ಒಂದು ಮೆಚುರಿಟಿ, ಪ್ರೌಢ ವರ್ತನೆ ಅನ್ನೋದು ಭಾಳ ಸಣ್ಣ ವಯಸ್ಸಿಗೆ ಇತ್ತು. ನಾನಿಲ್ಲಿ ಬಂದಾಗ ಅವ್ರ ಸೀನಿಯರ್ ಲೆಕ್ಚರ್ ಅಷ್ಟೇ. ಆವಾಗಲೇ ಇತ್ತು ಅವ್ರಿಗೆ ಆ ಒಂದು ಸ್ಥಿತಪ್ರಜ್ಞೆ, ನೈತಿಕತೆ, ಸಮಾಧಾನದ ನಡವಳಿಕೆ ಆಗಲೇ ಇತ್ತು. ಈ ಬದುಕು ನಶ್ವರ ಅನ್ನೋದ್ರ ಬಗ್ಗೆ, ಸಾವಿನ ಬಗ್ಗೆ ಅವರು ಆಗಲೇ ಹೇಳ್ತಾಯಿದ್ರು. ಸೊ ನಮ್ಮ ಇಂಥ ಮೇಡಮ್ನವರು ನಮ್ಮ ಜೊತೆಗಿದ್ದರು. ಅವರದೇ ಧನಾತ್ಮಕ ಚಿಂತನೆಗಳು ನಮ್ಮೊಂದಿಗಿರಲಿ, ನಾವು ಅವರಂತ ಆಗಬೇಕು ಅಂತ ಬಯಸುತ್ತಾ ಅವರಿಗೆ ಈ ಮೂಲಕ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ, ನನ್ನ ಗೌರವಗಳನ್ನು ಅರ್ಪಿಸುತ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋಗಿಲ್ಲ. ಐ ಆಮ್ ಎ ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್, ಡೋಂಟ್ ಬಿಲೀವ್ ಇನ್ ಎ ಸೋಲ್ ಅಂಡ್ ಆತ್ಮ. ನಾನು ಹೇಳೋದಿಷ್ಟೇ, ಅವರ ನೆನಪು ನಮ್ಮ ಎದೆಗಳಲ್ಲಿ ಚಿರಸ್ಥಾಯಿಯಾಗಿರಲಿ. ಅವರ ಎಲ್ಲ ಧನಾತ್ಮಕ ಗುಣಗಳು, ನೆಗೆಟಿವ್ ಗುಣಗಳು ಇರಲಿಲ್ಲ ಅವರಲ್ಲಿ, ಎಲ್ಲ ಧನಾತ್ಮಕ ಗುಣಗಳು ನಮ್ಮಲ್ಲಿ ಮೈಗೊಳ್ಳಲಿ ಅಂತ ಹೇಳಿ ನನ್ನ ಗೌರವ ಸಮರ್ಪಣೆಯನ್ನು ಮುಗಿಸುತ್ತಾ, ಗಣ್ಯರು ನೆರೆದಿರೋ ಗಣ್ಯರೆಲ್ಲ ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಕೋರಿಕೊಳ್ತೇನೆ. ಈಗ ಮೊದಲಿಗೆ ಸಹೋದರ BN ಪುಷ್ಪರಾಜರವರು ಮಾತಾಡ್ತಾರೆ, ನಂತರ ಮೇಡಮ್ ಮಾತಾಡ್ತಾರೆ, ನಂತರ ನಮ್ಮ ಮಾನ್ಯ ಕುಲಸಚಿವರು ಮಾತಾಡ್ತಾರೆ. ಆನಂತರ ಸಭಿಕರಲ್ಲಿ ಯಾರನ್ನೂ ಹೆಸರು ಹೋಗೋದಿಲ್ಲ, ಇಚ್ಛಿಸುವವರು ದಯಮಾಡಿ ಬಂದು ಗೌರವ ನುಡಿ ನಮನಗಳನ್ನು ಸಲ್ಲಿಸಬಹುದು. ಆನಂತರ ಅಧ್ಯಕ್ಷೀಯ ಭಾಷಣ, ಆನಂತರ ಕಾರ್ಯಕ್ರಮ. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವಂಥ ಮಾನ್ಯ ಕುಲಪತಿಗಳೇ, ಕುಲಸಚಿವರೇ, ಉಮೇಶ್ ಚಂದ್ರ ಸರ್ ಅವರೇ, ಹಾಗೆ ಪರಿಣಿತ ಮೇಡಮ್, ಹಾಗೆ ವೇದಿಕೆಯ ಮುಂದಿರುವಂಥ ಎಲ್ಲ ಗೌರವಾನ್ವಿತ ಉಪನ್ಯಾಸಕರೇ, ಸ್ನೇಹಿತರೆ, ಡಾಕ್ಟರ್ ವಹಿದಾ ಸುಲ್ತಾನ್ ಅವರ ಬಗ್ಗೆ ನಾನು ಹೆಚ್ಚು ನಿಕಟವರ್ತಿಯಲ್ಲ. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆ ಮುಕ್ತವಾಗಿ ಮಾತುಕತೆ, ಭಾಳ ಸ್ನೇಹಾಚಾರದಿಂದ ಇದ್ದಂಥ ವ್ಯಕ್ತಿ. ಉಮೇಶ್ ಚಂದ್ರ ಸರ್ ಹೇಳಿದ ಹಾಗೆ ಭಾಳ ಸಂಕೋಚ ಸ್ವಭಾವದವರು. ನಾನೇ ಒಂದು 2-3 ಕಾರ್ಯಕ್ರಮಕ್ಕೆ ಅವರನ್ನು ಅತಿಥಿಯಾಗಿ, ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅಂತ ಹೇಳಿದಾಗ ಭಾಳ ನಯವಾಗಿ ನಿರಾಕರಣೆ ಮಾಡಿದಂಥವ್ರು. ಆದರೆ ನಾನು ಬಿಡಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದಿದ್ದೆ, ಪತ್ರಕರ್ತರ ಜೊತೆ ಮತ್ತು ಪತ್ರಕರ್ತ ವಿದ್ಯಾರ್ಥಿಗಳಿಗೆ.
ಒಂದು ಸಂವಾದ ಮಾಡಬೇಕು ಅಂತ. ನಾನು ಭಾಷಣ ಮಾಡೋದಿಲ್ಲ ಅಂತೇಳಿದೆ, ಪರವಾಗಿಲ್ಲ ಅಂತೇಳಿದ್ದು. ಸುಮ್ಮನೆ ನಾನು ಬರೋದು ಸರಿಯಲ್ಲ ಅಂತ ಹೇಳಿದ್ದು, ಪರವಾಗಿಲ್ಲ ಇದು ನೀನು ಬರಬೇಕು, ನೀವು ಅಲ್ಲಿ ಇರೋದು ಭಾಳ ಅಗತ್ಯ ಇದೆ ಅಂತ. ನೀವೇನಿಲ್ಲ, ಸುಮ್ಮನೆ ಕೂತ್ಕೊಂಡು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು, ಉತ್ತರ ಕೊಡಬೇಕಾಗಿಯೂ ಇಲ್ಲ ಅಂತೇಳಿ, ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ ಸಾಕು ಅಂತೇಳಿ. ಆ ರೀತಿಯಾಗಿ ನನ್ನ ಮುಲಾಜಿಗೆ ಕಟ್ಟು ಬಿದ್ದು ಸುಮಾರು ಒಂದು ಸಲ ಬಂದಿದ್ದಾರೆ ಅಷ್ಟೇ. ಉಳಿದ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡ್ತಾಯಿದ್ರು. ನಾವು ಇಲ್ಲಿ ಬರ್ತಾಯಿದ್ದೆವು ಅಕಾಡೆಮಿಕ್ ಸಿಂಡಿಕೇಟ್ ಸಭೆಗೆ, ಅದಕ್ಕೆ ಎಲ್ಲ 3 ದಶಕಗಳ ಕಾಲ ಒಬ್ಬರು ಉಪನ್ಯಾಸಕರಾಗಿ ಮತ್ತು ವಿವಿಧ ಹುದ್ದೆಯನ್ನು ಅಲಂಕರಿಸಿದವರು. ಮತ್ತು ಭಾಳ ಮುಖ್ಯವಾಗಿ ಇವತ್ತು ನಾವು ಯಾಕೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂದರೆ, ಮರೆವು ಸಹಜ. ನಾವು ಆದಷ್ಟು ಬೇಗ ಎಷ್ಟೇ ದೊಡ್ಡ ವ್ಯಕ್ತಿಯನ್ನು ಸಹ ಮರೆತು ಬಿಡ್ತೇವೆ. ಆ ಸಂದರ್ಭದಲ್ಲಿ ನಾವು ಕೊನೆಗಾದರೂ ಅವರಿಗೆ ಅಂತಿಮ ಗೌರವ ಸಂಧಿಸುವ ಸಂದರ್ಭದಲ್ಲಿ ಇಂಥ ವ್ಯಕ್ತಿ ಇದ್ದರು, ಈ ಸಂಸ್ಥೆಗಿಂತ ಕೊಡುಗೆ ಕೊಟ್ಟಿದ್ದಾರೆ, ಸಮಾಜಕ್ಕೆ ಇಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೆನಪಿಸುವುದು, ಅದು ಅವರಿಗೆ ಕೊಡುವಂಥ ಅಂತಿಮ ಗೌರವ ಭಾಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಉಮೇಶ್ ಚಂದ್ರ ಸರ್ ಹೇಳಿದ ಹಾಗೆ ಒಂದು ದೊಡ್ಡ ಮನೆತನದಿಂದ ಬಂದಂಥವರು, ಅವರಿಗೆ ಬ್ಯಾಕ್ಗ್ರೌಂಡ್ ತುಂಬ ಇದೆ. ಯಾವತ್ತೂ ಅದನ್ನು ಹೇಳಿಕೊಂಡು ತಾನು ದೊಡ್ಡ ಜನ ಅಂತೇಳಿ ಅನಿಸ್ಕೊಳ್ಳಿಲ್ಲ. ಆಕಾಶದಲ್ಲಿ ಸೂರ್ಯ ಇರೋ ಹಾಗೆ ನಮಗೆ ಹತ್ತಿರ ಇರುವಾಗ ದೊಡ್ಡ ಸೂರ್ಯ ಕಾಣ್ತದೆ, ಈ ಭೂಮಿಗೆ ಹತ್ತಿರ ಇರುವಾಗ. ಅದೇ ಸೂರ್ಯ ನಮ್ಮ ಭೂಮಿಯಿಂದ ದೂರ ಹೋದ ಹಾಗೆ, ಎತ್ತರಕ್ಕೆ ಹೋದ ಹಾಗೆ ಚಿಕ್ಕದಾಗಿ ಕಾಣಿಸ್ತಾನೆ, ಆದರೆ ಬೆಳಕು ಕೊಡ್ತಾನೆ, ಪ್ರಖರವಾದಂಥ ಬೆಳಕು ಕೊಡ್ತಾನೆ. ವಹೀದಾ ಸುಲ್ತಾನ್ ಅವರು ಹಾಗೆ ಈ ಸಂಸ್ಥೆಯ ಉನ್ನತ ಹುದ್ದೆಗೆ ಏರಿದ್ರು ಸಹ ಯಾವತ್ತೂ ತಾನು ಇಂಥವರ ಕುಟುಂಬದಿಂದ ಬಂದಿದ್ದೇನೆ, ಹೀಗೆ ಬಂದಿದ್ದೆ ಅಂತೇಳಿ ಅದರಿಂದಾಗಿ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ಅವತ್ತು ಪ್ರಯತ್ನ ಪಡಲಿಲ್ಲ. ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಆ ರೀತಿಯಾಗಿ ಮೇಲೆ ಹೋದಂಥವರಿದ್ದಾರೆ. ಆ ರೀತಿಯ ಯಾವ ಏಣಿಗಳನ್ನು ಬಳಸಿಕೊಳ್ಳದೆ ತಮ್ಮ ಸ್ವಪ್ರಯತ್ನದಿಂದ, ಆ ಸ್ವಯಂ ಪ್ರಭೆ ಅಂತ ಏನು ಹೇಳ್ತೇವೆ, ಅದರಿಂದಾಗಿ ಅವ್ರದ್ದು ಬಹಳಷ್ಟು ಅಗಾಧವಾದಂಥ ಆ ನಾಲೆಜ್ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಯಾವಾಗ ಅಂದರೆ ಅವ್ರ ಜೊತೆ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದನ್ನು ನಾವು ಕಂಡುಕೊಂಡಿದ್ದೇವೆ. ನಾನು ಸಹ ಸುಮಾರು 3 ದಶಕಗಳಿಂದ 32 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಕಾರಣ ಅವರು ನನಗೆ ನೇರವಾಗಿ ಉಪನ್ಯಾಸಕರಲ್ಲ, ಆದರೆ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರುವ ಕೆಲವು ವಿಷಯಗಳನ್ನು ನಮ್ಗೆ ಹಂಚಿಕೊಂಡ ಕಾರಣ ಅವರು ನಮ್ಮನ್ನು ಗುರುಸ್ಥಾನದಲ್ಲಿ ಅವರನ್ನು ಇಟ್ಟುಕೊಳ್ತೀವಿ. ಸಾಯುವ ವಯಸ್ಸು ಖಂಡಿತ ಅಲ್ಲ 70 ಅಂದರೆ. ನಿವೃತ್ತಿಯಾದ ನಂತರ ಸ್ವಲ್ಪ ಸಮಯ ವಿಶ್ರಾಂತ ಜೀವನದಲ್ಲಿ ಇನ್ನೂ ಸಮಾಜಕ್ಕೆ ಅಥವಾ ಅವರ ಕುಟುಂಬದ ಜೊತೆ ಇನ್ನೂ ಭಾಳಷ್ಟು ಜನ ಅವರ ನಿಕಟವರ್ತಿಗಳ ಜೊತೆ ಇರಬೇಕಾದಂಥವ್ರು. ಆದ್ದರಿಂದ ಅದು ನಮಗೆ ದುಃಖಕರವಾದಂಥ ವಿಷಯ. ಈ ಸಂಸ್ಥೆಯ ಮುಖಾಂತರ, ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಪ್ರತಿಷ್ಠಿತ ಸಂಸ್ಥೆಯ ಮುಖಾಂತರ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದವರು, ಸಂಶೋಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದವರು. ಇವತ್ತು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 395 ಜನ ಸದಸ್ಯರಿದ್ದಾರೆ. ನಮ್ಮಲ್ಲಿ ಭಾಳಷ್ಟು ಜನ ಅವರ ವಿದ್ಯಾರ್ಥಿಗಳಿದ್ದಾರೆ, MCJ ಮಾಡಿದಂಥವ್ರು. ಮಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟು ಹೋಗಿರುವಂಥ ಕೊಡುಗೆ ಆಯಿತು. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿದ್ದಾರೆ, ದೇಶದ ಬೇರೆ ಕಡೆ ಇದ್ದಾರೆ. ಅಲ್ಲೂ ಸಹ ವಹೀದಾ ಸುಲ್ತಾನ್ ಅವರ ವಿದ್ಯಾರ್ಥಿಗಳಿದ್ದಾರೆ. ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅದು ವಹೀದಾ ಸುಲ್ತಾನ್ ಅವರಿಂದ ಬಂದಿರುವಂಥ ಕೊಡುಗೆ ಅಂತ ನಾವು ತಿಳ್ಕೊಳ್ತೇವೆ. ಆದ್ದರಿಂದ ಅವರೆಲ್ಲರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಗೌರವವನ್ನು ಸೂಚಿಸ್ತೇನೆ. ಅಂತಿಮ ನಮನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್ ಪರಿಣಿತಾರವರು 2 ಮಾತುಗಳನ್ನು ಆಡಬೇಕು. Honorable Vice Chancellor, Professor P.L. Dharma, Registrar of Mangalore University, Shri Santosh B.S., Shri B.N. Pushparaj, Shri Umesh Chandra, and my friends, colleagues in the audience. I think the death of Wahida was something very unexpected, because I had visited her about 3 months ago in Mysore, and I had spent
an entire evening with her in her home. And she was the same Wahida. We couldn't see the age. She hadn't aged. She had the same enthusiasm for life. She was enjoying her life. And I did not even think that this news would come to me so quickly. I think as we grow older, we become closer to death. And we accept the inevitability of death. We accept that all of us have to die, those who are near to us and ourselves. But it's always at a very philosophical and an abstract idea. And when a person who was a friend and with whom we have spent many years dies unexpectedly, without giving any notice, then the immediacy of death, I think, strikes us. There is a gap in time and space, which I think only that person filled and could fill, and nobody else can fill. I know that memories will remain with us. I know that we can write words to memorialize that person, but we can never again speak to that person. We can never again laugh with that person. We cannot touch her. We cannot feel her as a body. We cannot experience her as a body. And that loss can never be replaced by any memory or any obituary. And this is what I feel about Wahida. I think when I first heard about her, it was a certain heaviness. I couldn't articulate what that heaviness was, but it lingered. And I think even today, when we are reviving her memory, that heaviness comes back to me. And maybe that heaviness will remain till the end of my life at least with me. But I think we try to fill that emptiness of loss, which by making ourselves believe that maybe we can keep a person alive, the person we loved alive, by writing about her, by keeping memories of her alive. But at one level, death is irreversible. And constantly at occasions like these, and maybe in quiet moments, we realize the irreversibility of that death. And then that heaviness returns to us. But we have to speak about that friend who has died. We have to remember her, because we can't erase her from our life. It's impossible. That is no choice. And therefore we speak, we memorialize, we remember. And I think this is one occasion that we have an opportunity to do so. And I thank Shri Umesh Chandra for giving us this opportunity. And a person with whom we have lived for many years, with whom we have been friends and whom we have loved, somewhere breaches the boundaries and enters us. It's like a process of osmosis. And once that has been breached, I don't think we can ever separate ourselves from that person. And many of the qualities and values and ideals of that person become part of us, or at least a part of our aspiration to become a better human being. So today I think I will speak about the Wahida I knew, the Wahida who was my friend, and I will speak of some qualities of that friend which I considered as special and admirable. I think she had that great ability to stand outside a crisis situation. She, as Shri Umesh Chandra said, she never wanted positions of power. I still remember when she got the notice that she had been made the warden of the hostel, she was very upset. She didn't want it. She was trying to find of ways of getting out of it. But once it was decided that she would become the warden, she took it up with great sincerity and gave her best efforts to fulfill that. But every now and then a crisis would arise as chairperson of the department or as warden of the hostel. And then I think something that was very admirable about her is she could stand outside that crisis. She could look at it in a very neutral way, and she knew how to handle that crisis. She knew how systems worked, and she knew how to be within a system and yet stand out of it and handle the crisis situations in a system. And that I think is something that I learned from her, because I get very emotionally involved when a crisis situation arises. And she used to give me very valuable advice whenever I face such crisis situation, very sensible kinds of advice. And this allowed her to survive difficult times. She never allowed systems to break her or destroy her. She stood within it, did the best that she could, handled the crisis, and with great efficiency, conducted the responsibilities, carried out the responsibilities that were given to her. However, reluctantly, she accepted them when they were thrust on her. And this, I think, allowed her to survive difficult situations and manage them. And this allowed her to not let systems control her or suck the joy out of her life.
The second thing that and this is something that I think I try to learn from her, but I don't know if I've succeeded. The second was her integrity while managing institutional finances. She had to manage a lot of finances, especially as the hostel of the warden. And there it was impeccable. I don't think she ever, took a single paisa from the hostel funds. Everything was so transparent. And this is something that I deeply admired about her. This integrity was part of her innate nature. It was as if she did not want any money that was not due to her. She was not interested in that kind of money. This does not mean that money did not matter to her. Money did matter to her. The money that was rightfully due to her. And with this money, she spent it on her pleasures, small pleasures. But she did not believe in amassing money. She did not believe in buying things, and keeping them as a kind of future, some kind of a future, something to support her in future. She lived for the day. And I think this practice of, this honesty in her was the putting into practice of a very deeply ethical sense of right and wrong. And this is something that I think I will never forget in her. And this will always be something that my friend Wahida, reminds me of. She had also many friends on the campus. She lived on the campus and she had many friends there. And she had the teachers, the wives of teachers, the female employees, and she would visit them every now and then. And they would invite her. They were from all religions and all castes. And any religious ritual in their home, she would be invited. And she would go and participate as if she was a member of their family. And I think Hema is here and Hema can vouch for that. And whenever one of these people met her on the campus, I would be always struck by the kind of fondness they showed for her. They were so fond of her. And this is so in a sense she opened herself to different kinds of practices, different eating habits, practices, different religious rituals. And she mingled easily with people. And it was not only that she mingled easily with people, she had great affection for them. And I think they realized that. And this affection lasted, I think, even after she retired. So when she retired, people used to inquire about her with me because I was her friend. And very often these were people who were lower to her in the administrative hierarchy. The women who used to go and help her in the household work, her peons, her clerks, and they would always inquire about her to me. And this, I think, for me is a great certificate of character, because with people who are superior to you, people who are socially above you or institutionally above you, you're forced to be polite. You cannot quarrel with them, okay, without repercussions. But people who are below you, they don't have any power over you, and you don't owe anything to them. So you can, give vent to your emotions with them. But I don't think she ever did that. She was as courteous with them as she was with her superiors. She was as concerned about them, maybe even more concerned than she was about her superiors. And this, I think, showed in the way they always asked me about how she was, and the kind of, the loss that they felt when they heard that she had passed away. It was, unbelievable. And Wahida had that rare ability to be happy and content with whatever she had. I think she knew the art of contentment. She knew how to make much out of the little bits of joy that she had. I remember watching movies with her, and I remember that she used to laugh throughout the movie. I mean, very often she liked the comic movies, Govinda kind of movies, which I was not very fond of, but I used to go with her because she was my friend. And she would, I don't remember those movies, but I remember her laughing throughout the movies. And it was so spontaneous and with such enjoyment. It was not only that, we used to go out and eat once in a way in the city. We used to, go maybe have some little pleasure trips. So she could make the most out of her life. And I saw that even the last time I met her. She had the same openness to life, the same joy in life, and the same enthusiasm, okay, to live life. She was generous with her money, and she was also generous with her friendship. So, I think when the death of Wahida, I think comes as a great, I can only describe it as a heaviness inside me. I do not know how to explain it, but there is a great heaviness inside me. I know that Wahida will never come again, but I think the people who matter to us always remain in us.
and some of the good qualities in them come to us, and therefore she will live in us even though she is dead. At least as long as we live, she lives. Just like Shri Umesh Chandra, I don't believe in the soul, so I won't speak about the immortality of the soul, but she lived a great life, and I'm glad that I remember her as a happy person. And the last visit also, I remember a Vahida that I always knew, not a sick Vahida, not a Vahida who had been aged or who was tired with life. I'm glad that that is my last memory of her. Thank you. ಐ ಎಂಪಸೈಸ್ ವಹೀದಾ ಮೇಡಮ್ ಭಾಳ ಉದಾರ. ತುಂಬ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡಿದ್ದಾರೆ. ಸಹಾಯ ಅಂದರೆ ಹಣ ಸಹಾಯ ನನಗೂ ಮಾಡಿದ್ದಾರೆ. ನಾನು ದುಡ್ಡಿಲ್ಲ ಮೇಡಮ್ ತಿಂಗಳ ಕೊನೆದು ಕೊಡಿ ಅಂದರೆ ಕೊಟ್ಬಿಡ್ತಿದ್ರು. ಬೇರೆ ಕೊಲೀಸ್ ಕೇಳಿದ್ರೆ ಸಂಬಳ ಬರಲ್ವ ನಿಮಗೆ, ಇಷ್ಟೆಲ್ಲ ಸಂಬಳ ತಗೋತೀರಾ, ಕಾಸು ಕೇಳ್ತೀರನ್ರಿ ಪುನಃ ನಮ್ಮ ಹತ್ರ. ಬಟ್ ಅವರಾಗೆಲ್ಲ ಕೇಳಿದಾಗ ಎಲ್ಲ ಕೊಡ್ತಿದ್ರು ಕಾಸನ್ನ. ರಿಟರ್ನ್ ಮಾಡ್ತಿದ್ದೆ, ಕೆಲವು ಟೈಮ್ ರಿಟರ್ನ್ ಮಾಡ್ತಿರ್ಲಿಲ್ಲ. ರಿಟರ್ನ್ ಮಾಡಿಲ್ಲ ಅಂತ ಕೇಳ್ತಾರೆ. ಶಿ ಹ್ಯಾಡ್ ಬಿಕಮ್ ಆಲ್ಮೋಸ್ಟ್ ಮೈ ಬ್ಯಾಂಕರ್. ಒನ್ ಮೋರ್ ಥಿಂಗ್, ನಮ್ಮ ಇದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಂತೂ ಎಲ್ಲ PG ಡಿಪಾರ್ಟ್ಮೆಂಟ್ ವಿಶ್ವವಿದ್ಯಾಲಯಗಳು ಮಾಸ್ಟರ್ಗಳ ಅಂತಃಕಲಯಕ್ಕೆ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಕ್ಯಾಂಪ್ಗಳು ಗುಂಪುಗಳು ಇದ್ವು. ಆದರೆ ಮೇಡಮ್ರವರು ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ರು. ಇನ್ನೊಂದು ಕೊರತೆ ಏನಪ್ಪ ಅಂದರೆ ಒಬ್ಬರಿಗೊಬ್ಬರನ್ನ ಅಪ್ರಿಷಿಯೇಟ್ ಮಾಡದೇ ಇರತಕ್ಕಂಥದ್ದು ಈ ನಮ್ಮ ಮೇಟ್ರುಗಳ ಸ್ವಭಾವ. ಬಟ್ ವಹೀದಾ ಸುಲ್ತಾನ ಆಲ್ವೇಸ್ ಅಪ್ರಿಷಿಯೇಟೆಡ್ ಮೀ. ದಟ್ ವಾಸ್ ಎ ಎಲಿಕ್ಸಿರ್ ಫಾರ್ ಮೀ. ಈ ಮಾತನ್ನು ಹೇಳ್ತಾ ಇದನ್ನು ನೆನೆಸ್ಕೊಳ್ಬೇಕು ಅನ್ನಿಸ್ತು. ಈಗ ಮಾನ್ಯ ಕುಲಸಚಿವರನ್ನು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಕುಲಪತಿಗಳೇ ಮತ್ತು ಹಾಗೂ ಇತರೆ ಗಣ್ಯರೇ, ಇಲ್ಲಿರುವಂಥ ಎಲ್ಲ ಸಭಿಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನೋಡಿ, ನನಗೇನು ವೈಯಕ್ತಿಕವಾಗಿ ನನಗೇನು ಮೇಡಮ್ ಅವ್ರ ಪರಿಚಯ ಇಲ್ಲ. ಸೊ ಎಲ್ಲ ಮುಗಿದಾದ್ಮೇಲೆ ವಿಷಯ ತಿಳ್ಕೊಂಡಾದ್ಮೇಲೆ ನಾವಿಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಅವ್ರ ಜೊತೆ ಸಮಯ ಕಳೆದಂಥವ್ರು, ಅವ್ರ ಜೊತೆ ಕಾಲ ಕಳೆದಂಥವ್ರು, ಅವ್ರ ಜೊತೆ ಎಲ್ಲ ನೆನಪುಗಳನ್ನ ಹಂಚ್ಕೊಂಡಂಥ ಅವರ ಇಂದ ಕೇಳ್ಕೊಂಡಿರೋ ಅಂಥದ್ದೇನು ಅಂತಂದರೆ, ನೋಡಿ, ಅವರು ಕ್ಯಾರೆಕ್ಟರ್ ಅಥವಾ ಅವ್ರ ಸರ್ವಿಸಲ್ಲಿ ಥ್ರೂ ಔಟ್ ಹಾಗೆ ನಡ್ಕೊಂಬಂದಿರೋ ಅಂಥ ಒಂದು 7-8 ಪ್ರಿನ್ಸಿಪಲ್ಸ್ಗಳನ್ನ ನಾನು ಇಲ್ಲೇ ಕೂತ್ಕೊಂಡಂಗೆ ನಾನು ಆಲಿಸ್ತಾ ಇದ್ದೆ ಏನೇನು ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಅಂತ ಹೇಳಿ. ಸೊ ನೋಡಿ, ಫಸ್ಟು ಎಷ್ಟು ಇಂಟಿಗ್ರಿಟಿ ಮೇಡಮ್ ಅವ್ರು ಹೇಳ್ತಾಯಿದ್ರು ಮತ್ತು ಉಮೇಶ್ ಚಂದ್ರ ಸರ್ ಅವರು ಹೇಳ್ತಾಯಿದ್ರು. ಅವರೆಷ್ಟು ಅವರು ಒಂದು ತೊಗೊಂಡಂಥ ಹುದ್ದೆಗಳಿಗಾಗಿರ್ಬೋದು ಅಥವಾ ಅವ್ರು ಕೊಟ್ಟಂಥ ಜವಾಬ್ದಾರಿನಲ್ಲಿ ಎಷ್ಟು ಇಂಟಿಗ್ರಲ್ ಆಗಿ ಕೆಲಸ ಮಾಡ್ತಾಯಿದ್ರು ಅನ್ನೋವಂಥದ್ದು. ಎರಡನೇದು ಇಂಪಾರ್ಷಿಯಲ್. ಈಗ ಜಸ್ಟ್ ಹೇಳಿದ್ರು, ಅವ್ರು ಯಾರ್ಯಾರಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಇಂಪಾರ್ಷಿಯಲ್ ಆಗಿ ಸಹಾಯ ಮಾಡ್ತಾಯಿದ್ರು ಅಂತ ಹೇಳಿ. ಆಮೇಲೆ ಕಮಿಟ್ಮೆಂಟ್ ಟು ಪಬ್ಲಿಕ್ ಸರ್ವಿಸ್, ಅಬ್ಜೆಕ್ಟಿವಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಹಾಸ್ಟೆಲ್ ವಿಷಯಕ್ಕೆ ಅಂತ ಸಂಬಂಧಪಟ್ಟಂತಾಗ ನಾವು ಸುಮ್ಮನೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದಾಗ ಇಷ್ಟಿಷ್ಟು ಉದ್ದುದ್ದ ಆಡಿಟ್ ಪ್ಯಾರಾಗಳು ಬಿದ್ದಿದ್ದಾವೆ ಅಂತ ಒಂದು ವಿಷಯ ಹೇಳಿದೆ ಒಂದು 2-3 ದಿನಗಳ ಹಿಂದೆಗಡೆ. ಸೊ ಹಾಗಾಗಿ ಎಷ್ಟು ಅಬ್ಜೆಕ್ಟಿವ್ ಆಗಿ ಮತ್ತು ಎಷ್ಟು ಓಪನ್ ಆಗಿ ಅಕೌಂಟಬಿಲಿಟಿಯನ್ನು ತೋರಿಸ್ತೀವಿ ಅನ್ನೋಂಥದ್ದನ್ನು ಒಂದು ನಿರ್ದೇಶನವನ್ನು ನಮಗೆ ನೀಡಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಡಿವೋಷನ್ ಟು ಡ್ಯೂಟಿ, ಇದ್ದಷ್ಟು ದಿನಗಳು ಸಹಿತ ನಾವು ಮಾಡ್ತಾ ಇರೋವಂಥ ಕೆಲಸಗಳಲ್ಲಿ ನಮ್ಮೆಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತೀವಿ ಅನ್ನೋಂಥದ್ದನ್ನು ಸಹಿತ ನಾವು ಕಲ್ತ್ಕೋಬೇಕಾಗತ್ತೆ. ಕೊನೆಯದಾಗಿ ಮಾತಾಡಬೇಕಂದ್ರೆ ಎಕ್ಸಾಂಪ್ಲರಿ ಬಿಹೇವಿಯರ್. ಆ ಎಕ್ಸಾಂಪ್ಲರಿ ಬಿಹೇವಿಯರ್ಗೆ ಪ್ಯಾರಾಮೀಟ್ರಿ ಏನು ಅಂತಂದರೆ, ನಾನು ಅವ್ರ ಜೊತೆಗಿದ್ದಾಗೆಲ್ಲ ನಾನು ನಕ್ಕೊಂಡಿರ್ತಿದ್ದೆ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ನಾವು ಇರೋವಷ್ಟು ದಿನವೂ ಸಹಿತ ನಾವು ಚೆನ್ನಾಗಿ ಉತ್ತಮವಾಗಿರುವಂಥ ಒಂದು ವ್ಯವಹಾರಗಳನ್ನ ಇಟ್ಕೋಬೇಕಾಗತ್ತೆ. ಮತ್ತು ಇವರು ಅದನ್ನು ನಡೆಸ್ಕೊಂಬಂದಿದ್ದಾರೆ, ಅದನ್ನೆಲ್ಲನೂ ಸಹಿತ ನಾವು ಕಲ್ತ್ಕೋಬೇಕಾಗತ್ತೆ ಅನ್ನೋಂಥ ಒಂದು ಮಾತುಗಳನ್ನ ಸ್ಮರಿಸ್ಕೊತ ಡಾಕ್ಟರ್ ವಹೀದಾ ಸುಲ್ತಾನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ನಾನೊಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿ ಮೇಡಮ್ರವರ ವಹೀದಾ ಮೇಡಮ್ರವರ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರ ಜೊತೆ ಒಡನಾಡಿದಂಥ ಸಹೋದ್ಯೋಗಿಗಳಿದ್ದಾರೆ, ಬಲ್ಲವರ ಸ್ನೇಹಿತರಿದ್ದಾರೆ. ಯಾರನ್ನೂ ಹೆಸರಿಡಿದು ಕೂಗೋದಿಲ್ಲ. ದಯಮಾಡಿ ಪ್ಲೀಸ್ ವಾಲಂಟಿಯರ್ ಟು ಟಾಕ್ ಫ್ಯೂ ವರ್ಡ್ಸ್. ಇಚ್ಛೆ ಬಂದವರು ಬಂದು ಮಾತಾಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಗೌರವಿತ ಕುಲಪತಿಗಳೇ ಹಾಗೂ ಕುಲಸಚಿವರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಪ್ರೊಫೆಸರ್ ತಮಗೆಲ್ಲರಿಗೂ ಮಿತ್ರರು ಮತ್ತು ಸಹೋದ್ಯೋಗಿಗಳಾಗಿರ್ಬೋದು. ಆದರೆ ನನಗೆ ಸಹೋದ್ಯೋಗಿ ಮಾತ್ರ ಅಲ್ಲ, ಅವರು ನನ್ನ ನಿಜವಾದ ಸಿಸ್ಟರ್.
ನಿಮ್ಗೆ ಸರ್ಪ್ರೈಸ್ ಆಗ್ಬೋದು. ಯಾಕಂತ ಮುಖ್ಯವಾಗಿ ಆ ದಿವಸ ಆ ಘಟನೆ ಒಂದು ವಿಷಯ ಗೊತ್ತಾಯಿತು, ತುಂಬ ಬೇಸರ ಆಯಿತು. ನಮ್ಮ ಮಿಸ್ಸಸ್ ಮೆಸೇಜ್ ಹಾಕಿದೆ. ಅವಳು ನನಗಿಂತ ಮೊದಲ ವಿಷಯ ಗೊತ್ತಾಗಿತ್ತು. ಮನೆಗೆ ಹೋದಾಗ ಒಂದು 5:45 ತುಂಬ ಅಳ್ತಾ ಇದ್ದು. ನನಗೆ ಇಷ್ಟ ಯಾಕೆ ಅಳ್ತಾ ಇದ್ದಾರೆ ಅಂತ ಆವಾಗ ಗೊತ್ತಾಯಿತು. ನನಗಂದರೆ ಆ ಬ್ಯುಸಿ ಇದರಲ್ಲಿ ಮರ್ತೋಗಿತ್ತು. ಮತ್ತು ಇವಳು ಅಳ್ತಾ ಇದ್ದು ವಿಷಯ ಗೊತ್ತಾಯ್ತಾಗ ಅಂತ ಹೇಳಿದ್ದು. ಏನಂತ ಹೇಳಿದರೆ, ನಾವು ಕ್ವಾರ್ಟರ್ಸಲ್ಲಿರುವಾಗ C7 ಕ್ವಾರ್ಟರ್ಸು ನಮ್ಮದೇ ಬಿಲ್ಡಿಂಗಲ್ಲಿತ್ತು. ತುಂಬ ಆತ್ಮೀಯ ವ್ಯಕ್ತಿ. ಸೊ ಅವ್ರ ಬಗ್ಗೆ ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಿರ್ಬೋದು. ಅವರು ಈಗಾಗಲೇ ಸರ್ ಹೇಳಿದಾಗೆ ಅವರ ಒಡನಾಟ ಯಾರಿಗೆಲ್ಲ ಇದೆ, ಅವರಂಥ ಒಂದು ಹೃದಯ ಸ್ಪರ್ಶಿ ವ್ಯಕ್ತಿ ಬೇರೆ ಯಾರು ಸಿಗಲಿಕ್ಕಿಲ್ಲ. ಅಷ್ಟೊಂದು ಆತ್ಮೀಯತೆ. ಎಂಥದೇ ಸಂದರ್ಭ ಇರಲಿ, ನನಗೂ ಕೂಡ ವೈಯಕ್ತಿಕವಾಗಿ ಕೆಲವೊಂದು ಸಂದರ್ಭ ಬಂದಾಗ, ಕಷ್ಟಕರ ಸಂದರ್ಭ ಬಂದಾಗ ಅಥವಾ ಮಾನಸಿಕ ಒತ್ತಡ ಇದ್ದಾಗ ಮೇಡಮ್ ನೀಡಿದಂಥ ಒಂದು ಏನು ಸಮಾಧಾನ ಉಂಟಲ್ಲ, ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗ ಪರಿಣಿತ ಮೇಡಮ್ ಹೇಳಿದಾಗೆ ಅವರು ಜವಾಬ್ದಾರಿ ತಗೊಳ್ಳೋದು ಕಡಿಮೆ, ಆದರೆ ಒಂದು ಸಲ ಅವ್ರಿಗೆ ಜವಾಬ್ದಾರಿ ಅಕ್ಸೆಪ್ಟ್ ಮಾಡೋದಿಲ್ಲ, ಮಾಡಿದರೆ ಮಾತ್ರ ಅದನ್ನು 100% ಪರ್ಫೆಕ್ಟಾಗಿ ಮಾಡ್ತಾಯಿದ್ರು. ಅದು ಪ್ರೊಫೆಸರ್ ಭೈರಪ್ಪ ಅವರು ಮತ್ತು ಪ್ರೊಫೆಸರ್ ಶಿವಶಂಕರ ಮೂರ್ತಿ ಅವರು ಮತ್ತು ನನ್ನ ಗೈಡ್ ಪ್ರೊಫೆಸರ್ KK ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆಗೆ ಸುಮಾರು ಕೆಲಸ ಮಾಡಿದ್ದಾರೆ. ಯಾವಾಗಲೂ ಇವರ ಕೆಲಸದ ಬಗ್ಗೆ ಹೇಳ್ತಾಯಿದ್ರು. ವೈದ ಮೇಡಮ್ ಅವರು ಏನು ಜವಾಬ್ದಾರಿ ಅವ್ರು ತೊಗೊಂಡಿರ್ತಾರೆ ಅದನ್ನು ಒಂದು ಅಷ್ಟು ಪರ್ಫೆಕ್ಷನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ, ಅಂದರೆ ಅಷ್ಟು ಇದಿತ್ತು. ಅದೇ ರೀತಿ ಅವರ ವಿದ್ಯಾರ್ಥಿಗಳು ಕೆಲವರು ಬಂದಿದ್ದಾರೆ. ನಾನು ಕುವೆಂಪು ಯೂನಿವರ್ಸಿಟಿ ಕೆಲವೊಂದು ಸಲ ಹೋಗ್ತಾ ಇರ್ತೇನೆ. ಅವರು ವಿದ್ಯಾರ್ಥಿಗಳಲ್ಲಿ ಸ್ಟಾಫ್ ಆಗಿದ್ದಾರೆ. ಫಸ್ಟ್ ಕೇಳೋದು ಅವರು ವೈದ ಮೇಡಮ್ ಆಗಿದ್ದಾರೆ ಅಂತ. ಅಂದರೆ ಅವರು ಇಲ್ಲಿ ಶಿಕ್ಷಣ ಮುಗಿಸಿ ಒಂದು 10 ವರ್ಷ ಆಗಿದ್ದರೂ ಕೂಡ, 15 ವರ್ಷ ಆಗಿದ್ದರೂ ಕೂಡ, 20 ವರ್ಷ ಆದರೂ ಕೂಡ ಅವ್ರನ್ನ ನೆನ್ಪಿಟ್ಕೊಳ್ತಾಯಿದ್ರು. ಅಷ್ಟೊಂದು ನೆನ್ಪಿಟ್ಕೊಳ್ಬೇಕಂದ್ರೆ ಆ ಒಂದು ಅವರ ಶಿಕ್ಷಕ ಮತ್ತು ವಿದ್ಯಾರ್ಥಿ ಒಂದು ಸಂಬಂಧ ಆ ಮಟ್ಟಿಗೆ ಅವರು ಇಟ್ಕೊಂಡಿರ್ತಾರೆ. ಅದನ್ನು ಕೂಡ ನಾವು ಅವರಿಂದ ತಿಳಿಯುವಂಥದ್ದು. ಅಂಥ ಒಂದು ಹೃದಯಸ್ಪರ್ಶಿ ಮೇಡಮ್. ಮೇಡಮ್ ಮತ್ತು ನನ್ನ ಮಿಸ್ಸಸ್ಸು ಪರಿಣಿತ ಮೇಡಮ್ ಹೇಳಿದಾಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸು. ಅವರು ಸಿಟಿಗೆ ಹೋಗುವಾಗೆಲ್ಲ ಜೊತೆಗೆ ಹೋಗ್ತಾರೆ. ಮೇಡಮ್ ಅವರಿಗೊಂದು ಕಂಪನಿ ನಮ್ಮ ಮಿಸ್ಸಸ್ ಆಗಿ ಜೊತೆಗೆ ಇರ್ತಾಯಿದ್ರು. ಅವ್ರು ಯಾವುದಾದ್ರೂ ಮೂವಿಗೆ ಹೋಗೋದಿದ್ರು, ಏನಿದ್ರು ಕೂಡ ಜೊತೆಗೆ ಹೋಗ್ತಾಯಿದ್ರು. ಮತ್ತು ಮೇಡಮ್ ನೋಡಿ ನನಗೆ ನಮ್ಮ ಅಕ್ಕ ಎಲ್ಲ ಬಂದಾಗ ನೋಡಿ ಅವರು ಎಷ್ಟು ಡಿಗ್ನಿಫೈಡ್ ಆಗಿರ್ತಾರೆ, ಅವ್ರ ಥರ ನೀನು ಇರಬೇಕು, ನೀನೇನು ಈ ಥರ ಡ್ರೆಸ್ ಮಾಡ್ಕೊಳ್ತಿದ್ರು. ನಮ್ಮ ಅಕ್ಕ ಎಲ್ಲ ಬೈತಾಯಿದ್ರು. ಮೇಡಮ್ ನೋಡಿ ಒಂದು ಮಾಡೆಲ್ ಆಗಿ ಅವ್ರನ್ನ ಒಂದು ರೆಫರ್ ಮಾಡ್ತಾಯಿದ್ರು ಅಂಥ ಮೇಡಮ್. ಮತ್ತು ಸರ್ ಹೇಳಿದಾಗೆ ಅವರು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ತುಂಬ ಆಲ್ ಓವರ್ ವರ್ಲ್ಡ್ ತಿರುಗಿದ್ದಾರೆ. ಹೆಚ್ಚಿನ ಕಾನ್ಫರೆನ್ಸ್ ಅಲ್ಲೆಲ್ಲ ಅವರು ಪ್ರೆಸೆಂಟೇಷನ್ ಮಾಡ್ತಾಯಿದ್ರು. ಇಲ್ಲಿ ಕೆಲವೊಂದು ಎಕ್ಸೆಪ್ಟ್ ಮಾಡದೇ ಇರ್ಬೋದು, ಬಟ್ ಅವರು ಅಕಾಡೆಮಿಕ್ ಏನಿದೆ ತುಂಬ ಕಾನ್ಫರೆನ್ಸಲ್ಲೆಲ್ಲ ಪ್ರೆಸೆಂಟ್ ಮಾಡ್ತಾಯಿದ್ರು. ಎಲ್ಲಿಗೆ ಹೋಗಿರಲಿ ಬರುವಾಗ ಮಲೇಷ್ಯಾ ಹೋದಾಗ ಅಲ್ಲಿದ್ದ ಸ್ವೀಟ್ಸು, ಒಂದ್ಸಲ ಆಗ್ರಾ ಹೋಗಿದ್ದಾರೆ ಅಲ್ಲಿಂದ ಸ್ವೀಟ್ಸು ಎಲ್ಲ ತಂದು ನಮ್ಗೆ ಮಾತ್ರ ಅಲ್ಲ, ನಮ್ಮ ಕ್ವಾರ್ಟರ್ಸಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಹಂಚುವಂಥದ್ದು. ಮತ್ತು ಅವರು ಕೆಲವೊಂದು ಸ್ಪೆಷಲ್ ಡಿಶ್ ಮಾಡ್ತಾಯಿದ್ರು. ನನಗದು ಕೆಲವೊಂದೆಲ್ಲ ನೆನಪಾಯಿತು. ಒಂದು ಹಲ್ವ ಮಾಡ್ತಾಯಿದ್ರು, ಸ್ಪೆಷಲ್ ಹಲ್ವ ಅವರೇ ಮಾಡೋದು. ಸೊ ಅದನ್ನು ಮಾಡಿದಾಗ ನಮಗೆ ಕರೆದು ಅಥವಾ ನಮ್ಮ ಮನೆಗೆ ತಂದು ಕೊಡೋದು, ಅಷ್ಟೊಂದು ಆತ್ಮೀಯತೆ. ಸೊ ಅಂಥ ಒಂದು ಆತ್ಮೀಯತೆ ನಮಗೆ ಸಿಕ್ಕಿತ್ತು. ಹಾಗಾಗಿ ನಾನು ನನ್ನ ಸಿಸ್ಟರ್ ಅಂತ ಹೇಳ್ಬೋದು. ನನಗೆ ಅವರ ಫಿನರಲ್ಲಿಗೆ ಹೋಗಬೇಕಿತ್ತು. ಅದು ನೆಕ್ಸ್ಟ್ ಡೇ ನಮ್ಮ ಬ್ರದರ್ದೊಂದು ಆ್ಯಕ್ಸಿಡೆಂಟಾಗಿ ಡಿಸ್ಚಾರ್ಜ್ ಇತ್ತು ತೇಜಸ್ವಿನಿ ಹಾಸ್ಪಿಟಲಲ್ಲಿ. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮಿಸ್ಸಸ್ ಹೇಳ್ತಾಯಿದ್ದು, ದಯವಿಟ್ಟು ಪ್ಲೀಸ್ ಹೋಗಿ ಬನ್ನಿ, ತಮ್ಮೊಂದು ಬೇಕಾದ್ರೆ 4 ದಿವಸ ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೋಬೋದು, ಹೋಗಿ ಬನ್ನಿ ಅಂತ ಒತ್ತಾಯ ಮಾಡ್ತಾಯಿದ್ದೆ. ಅಷ್ಟೊಂದು ಆತ್ಮೀಯ ವ್ಯಕ್ತಿ ಮೇಡಮು. ಮತ್ತು ನನ್ನ ಪುಸ್ತಕ ಬಿಡುಗಡೆ ಆದಾಗ ಪ್ರಾಣಿ ಜಗತ್ತಿನ ವಿಸ್ಮಯಗಳು, ಅದ ನಂತರ ನಾನು ಮತ್ತೆ ಜಾಸ್ತಿ ಬುಕ್ ಬರೀಲಿಕ್ಕಾಗಲಿಲ್ಲ. ಮೇಡಮ್ ಯಾವಾಗಲೂ ನನಗೆ ಬೈತಾ ಇರೋದು, ನೀವೇನು ಬರೆಯೋದಿಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಬರೀತೀರಿ, ಬರೀರಿ. ಅಂದರೆ ಒಂದು ಪ್ರೋತ್ಸಾಹ ಮಾಡುವಂಥ ಗುಣ ಕೂಡ ಇತ್ತು ಸರ್ ಹೇಳಿದಾಗೆ. ಅಂಥ ಒಂದು ಹೃದಯಸ್ಪರ್ಶಿ ಮೇಡಮು. ನಿಜವಾಗಿ ತುಂಬ ದುಃಖದ ವಿಷಯ. ಅವರು ಕೊನೆ ತನಕ ಸಂತೋಷವಾಗಿದ್ರು ಅನ್ನುವಂಥದ್ದು ನಿಜವಾಗಿ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ತು. ಮತ್ತು ಅವರು ಲೇಟ್ ಮ್ಯಾರೇಜ್ ಆಗಿರ್ಬೋದು, ಆಗಿದ್ದಾರೆ. ಬಟ್ ಅವರಿಗೆ ಹಸ್ಬೆಂಡ್ ಒಬ್ಬರು ಸಿಕ್ಕಿದ್ದಾರೆ. ಅವರು ಕೂಡ ನಮ್ಮ ಆತ್ಮೀಯ ಫ್ರೆಂಡು, ವೆರಿ ನೈಸ್ ಪರ್ಸನ್. ಅವ್ರನ್ನ ಅಷ್ಟೇ ಕೇರ್ ತಗೊಳ್ತಾ ಇದ್ದರು. ತುಂಬ ಸಂತೋಷವಾಗಿ ಅನ್ಯೋನ್ಯವಾಗಿ ಅವರು ಇರ್ತಾಯಿದ್ರು ಹಸ್ಬೆಂಡ್ ಆ್ಯಂಡ್ ವೈಫು. ಅವರು ಕೂಡ ತುಂಬ ದುಃಖದಲ್ಲಿ ಇರ್ಬೋದು, ಅವರು ಕುಟುಂಬ ಕೂಡ. ಅವರು ಈಗ ಸರ್ ಹೇಳಿದಾಗೆ ಅವರು ಮನ್ಸು ಮಾಡಿದರೆ ಅಷ್ಟು ಇನ್ಫ್ಲುಯೆನ್ಸ್ ಇತ್ತು, ಎಲ್ಲವೂ ಕೂಡ ಇತ್ತು. ಅವರು ವೈಸ್ ಚಾನ್ಸಲರ್ ಲೆವೆಲಲ್ಲೂ ಕೂಡ ಹೋಗ್ಬೋದಿತ್ತು. ಬಟ್ ಯಾವುದೇ ಅವರು ಅಧಿಕಾರಕ್ಕೆ ಅವರು ಇದು ಮಾಡ್ತಾ ಇರಲಿಲ್ಲ. ಸೊ ನನಗೆ ಏನು ಜವಾಬ್ದಾರಿ ಇದೆ, ನನಗೆ ಏನು ಸಂತೋಷ ಸಿಗುತ್ತೆ ಅದರಲ್ಲಿ ಸಂತೃಪ್ತಿ ಪಡೆಯುವಂಥದ್ದು ಅವರು ಮುಖ್ಯ ಇದಾಗಿತ್ತು. ಮತ್ತು ಯಾರಿಗೆ ಸಹಾಯ ಮಾಡಲಿಕ್ಕಾಗತ್ತೆ, ಅವ್ರ ಜೊತೆ ಒಂದು ಒಡನಾಟ ಇದೆ, ಅವರಿಗೊಂದು ಒಳ್ಳೆಯ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಮಾತನಾಡುವಂಥದ್ದು, ಸಮಾಧಾನ ಕೊಡುವಂಥದ್ದು, ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಮೇಡಮು. ನಿಜವಾಗಿ ದುಃಖದ ವಿಷಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಖ್ಯವಾಗಿ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಮತ್ತೆ ಯಾರಾದರೂ ನಾನು ವೈದಾ ಮೇಡಮ್ನ ವಿದ್ಯಾರ್ಥಿ. ಇದೇ ಮಂಗಳೂರು ಯೂನಿವರ್ಸಿಟಿ ಹಳೆ ವಿದ್ಯಾರ್ಥಿಯಿಂದ ಮೊದಲ ಪರಿಚಯ. ಆಮೇಲೆ ಇವಾಗ ನಾನು ಶ್ವೇತಾ ಇನಿಷಿಯೇಟಿವ್ ಅಂತ ಒಂದು ಮಾಧ್ಯಮ ಸಲಹಾ ಸಂಸ್ಥೆ, ಮೀಡಿಯಾ ಕನ್ಸಲ್ಟೆನ್ಸಿಯನ್ನು ರನ್ ಮಾಡ್ತಾ ಇದ್ದೇನೆ. ಇಲ್ಲಿ ಬಿಕರ್ನಗಟ್ಟಿಯಲ್ಲಿ ನಮ್ಮ ಕಚೇರಿ ಇದೆ. ಮೇಡಮ್ನ ಬಗ್ಗೆ ತುಂಬ ಗಂಭೀರವಾದಂಥ ವಿಚಾರಗಳು, ಮೌಲ್ಯಯುತವಾದಂಥ ವಿಚಾರಗಳನ್ನ ಹೇಳಿದ್ರು. ನಾವು ಅವರಿಂದ ತುಂಬ ಮೌಲ್ಯಗಳನ್ನು ಕಲ್ತಿದ್ದೇವೆ. ನಾನು ಹೇಳ್ತೇನೆ, ಸರ್ ಉಮೇಶ್ ಚಂದ್ರ ಸರ್ ಸೇರಿಸ್ಕೊಂಡು ಹೇಳ್ತೇನೆ, ಸ್ವಲ್ಪ ನಾವು ಈ ಸಭೆಯನ್ನು ತಿಳಿಗೊಳಿಸುವ ಉದ್ದೇಶದಿಂದ. ಇಲ್ಲಿ ಟೀಚರ್ಸ್ ಇದರ ಪೈಕಿ ಕೆಲವರು HOD ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ಹೆದರ್ಕೊಂಡು ಹೋಗುವಂಥದ್ದಿತ್ತು. ಇನ್ನೊಬ್ಬರು ಸರ್ ಇದ್ದರು, ಅವರಿಗೆ ಬೇರೆ ಅಡ್ಡ ಹೆಸರಿತ್ತು. ಅವರು ಬಂದರು ಅನ್ನೋ ಕಾರಣಕ್ಕೆ ದಡ್ದು ಓಡ್ಕೊಂಡು ಹೋಗುವಂಥದ್ದು. ಸಣ್ಣ ಹುಡುಗರು ಓಡ್ತಾರೆ, ಲಿಟ್ರಲಿ ಹೆದರ್ಕೊಂಡು ನೋಡು. ಯಾಕೆ ಅಂತ ಹೇಳಿದರೆ ಅವ್ರು ಹೋಗ್ಬೇಕಾದ್ರೆ ಕ್ಲಾಸಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ ಜಪ್ಪ ಅಂದ್ರೆ ಬಾಗಿಲಿಗೆಲ್ಲ, ಆ ಥರದೊಂದು ಸೀನ್ ಇತ್ತು. ಇನ್ನೊಬ್ರು ಸರ್ ಇದ್ದರು, ಅವರ ಕ್ಲಾಸ್ ಒಂಥರ ನಮಗೆ ಲೈಟಾಗೂ ತೊಗೊಳ್ತಿದ್ವಿ, ಲಿಬರಲ್ ಆಗಿದ್ದರು. ಬಟ್ ಈ ಅಸೈನ್ಮೆಂಟ್ಗಳು ಇನ್ನೊಂದು ಮತ್ತೊಂದು ಅಂತ ಹೇಳಿದರೆ ಅವ್ರ ಡೋರಿಗೆ 2 ಲಾಕ್ ಹಾಕಿ ಹೋಗೋರು. ನಾವು ಬೇರೆ ಟೈಮಲ್ಲಿ ಅಸೈನ್ಮೆಂಟ್ ಎಲ್ಲ ಇಡಬಾರ್ದು, ಅದೊಂದು ಡಿಸಿಪ್ಲಿನ್, ಅದು ಬೇಕು ಅನ್ನೋದು. ಉಮೇಶ್ ಚಂದ್ರ ಸರ್ಗೂ ಕೂಡ ಅಷ್ಟೇ, ಅವ್ರಿಗೆ ಯಾವ ಸಿಟ್ಟು ಬರುತ್ತೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ ಅವಾಗ. ಅವಾಗ ಕೂಡ ನಾವು ಹೆದರ್ಕೊಂಡು, ನಮ್ಮೆಲ್ಲ ನಮ್ಮ ಗೈಡ್ ಬೇರೆ ಆಗಿದ್ರು, ಒಂದು ಥರ ಭಯ ಇತ್ತು. ಬಟ್ ಇದು ಯಾವ ಟೂಲು ಇಲ್ಲದೆ, ಭಯ ಅಥವಾ ಯಾವುದೋ ಒಂದು ಅವರ ಸ್ಥಾನ ಅಥವಾ ಇನ್ಯಾವುದೊಂದು ಅಂಕಗಳ ಆಸೆಯೋ ಯಾವ ಟೂಲ್ಸನ್ನು ಬಳಸದೆ ಪ್ರೀತಿಯಿಂದ ನಾವು ಹೋಗ್ತಾ ಇದ್ದದ್ದು ವೈದಾ ಮೇಡಮ್ ಹತ್ರ. ಅಥವಾ ಅವರ ಅಸೈನ್ಮೆಂಟ್ಗಳು ಅದು ಏನೋ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಆ ಟೈಮಿಗೆ ಆಗಬೇಕು, ಆಗ್ತಾ ಇತ್ತು. ಹೇಳಿದಲ್ಲ, ಒಂದು ಪ್ರೀತಿಗೆ ಒಂದು 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 ನಗುವಿಗೆ ಎಲ್ಲೇ ಕ್ಯಾಂಪಸಲ್ಲಿ ಸಿಗಲಿ ಒಂದು ಸಣ್ಣ ಸ್ಮೈಲ್, ಏನು ಮಾಡ್ತಿದ್ದೀರಾ ಅಷ್ಟೇ. ಭಾಳ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ಅದೊಂಥರ ಎನರ್ಜೆಟಿಕ್ ಇದು. ಅದನ್ನು ಅವ್ರು ಏನನ್ನೂ ನಮ್ಗೆ ಹೇಳಬೇಕಾಗಿರಲಿಲ್ಲ. ಸೊ ಆಗ್ತಾಯಿತ್ತು. ಇನ್ನು ಕ್ಲಾಸಲ್ಲಿ ನಾನು ಸೇರಿದ ಹಾಗೆ ನನ್ನ ಸ್ನೇಹಿತರು ಅವ್ರನ್ನ ಕಾಡ್ತಾ ಇದ್ವಿ ಕೂಡ ಕ್ಲಾಸ್ ರೂಮ್ನೊಳಗೆ. ಯಾಕೆಂತ ಹೇಳಿದ್ರೆ ಅದೇ ತಾನೇ ನಮ್ಮ ತುಂಟತನದ ಮನಸ್ಥಿತಿ ಈಗಲೂ ಪೂರ್ತಿ ಹೋಗಿಲ್ಲ. ಸಣ್ಣ ಪುಟ್ಟ ಕಾಡುವಿಕೆ ಕೂಡ ಇತ್ತು. ಅವ್ರೇನಾದರೂ ಅವ್ರದ್ದೊಂದು ಇಸೆಂಟ್ ಇಟ್ ಅಂತ ಹೇಳುವಂಥದ್ದೊಂದು ಟೋನ್, ಪ್ರತಿ ಬಾರಿ ಇಸೆಂಟ್ ಇಟ್ ಅಂತ ಹೇಳೋದು. ಅದು ಇಡೀ ಕ್ಲಾಸ್ ಅಂತ ಒಂಥರ ಕೋರಸಲ್ಲಿ ಹೇಳ್ಬಿಡೋದು. ಸೊ ಒಂದು ಸತಿ ಅವ್ರು ಸಣ್ಣಕ್ಕೆ ಸಿಟ್ಟು ಬಂದದ್ದು ಇತ್ತು. ಅಂಥ ಸಣ್ಣ ಪುಟ್ಟ ಕೀಟಲೆಗಳು ಬಿಟ್ಟರೆ ಅವರ ಕ್ಲಾಸಲ್ಲಿ ನಾವು ತುಂಬ ಲೈವ್ ಆಗಿದ್ವಿ. ಆ್ಯಂಡ್ ಅವ್ರು ನಮ್ಗೆ ಕಲಿಸಿದ ಸಬ್ಜೆಕ್ಟ್ ನಮ್ಗೆ ಇವತ್ತಿಗೆ ನೆನಪಿದೆ, ರಿಪೋರ್ಟಿಂಗ್. ಅಫ್ಕೋರ್ಸ್ ನಮಗೆ ಕರಿಯರಲ್ಲಿ ಪೂರ್ತಿ ಹೆಲ್ಪ್ ಆಗಿದೆ ಸರ್. 16 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನಮಗೆ ಆ ಬರಹಗಾರಿಕೆ. ಆಮೇಲೆ ಅವರು ಬರೀ ನಮಗೊಂದು ಇಲ್ಲಿನ ನಮ್ಮ ಭಾರತೀಯ ಪತ್ರಿಕೆಗಳ 4 ಕಟಿಂಗ್ಸ್ ತೋರಿಸಿ ಅಥವಾ ನೋಟ್ಸ್ ಕೊಟ್ಟು ಮಾಡಲಿಲ್ಲ. ಅವರು ಅಂತಾರಾಷ್ಟ್ರೀಯ ಪತ್ರಿಕೆಗಳನ್ನು ನಮಗೆ ಪರಿಚಯಿಸಿದ್ದಾರೆ, ಇಂಥದ್ದೊಂದು ಇದೆ ಅಂತ. ವೆಬ್ಸೈಟಲ್ಲೂ ಕೂಡ ಪತ್ರಿಕೆಗಳನ್ನು ಮಾಡಲಿಕ್ಕೆ, ಈಗ ಎಕ್ಸಾಂಪಲ್ ನನಗೆ ಆಗಲೂ ಗೊತ್ತು, ಪಾಕಿಸ್ತಾನದಲ್ಲಿ ಕೂಡ ಪತ್ರಿಕೆ ಇದೆ ಡಾನ್ ಅಂತ. ಆವಾಗ 2005-6ರಲ್ಲಿ ನಮ್ಗೆ ಏನೇನೋ ಗೊತ್ತಿಲ್ಲ. ಆವಾಗ ಇಂಟರ್ನೆಟ್ನಲ್ಲಿ ಕೂಡ ಪತ್ರಿಕೆಗಳು ಬರ್ತವೆ, ಸುದ್ದಿಗಳು ಬರ್ತವೆ ಅನ್ನುವಂಥ ಆ ಒಂದು ಹೊಸ ಜಗತ್ತನ್ನು ಪರಿಚಯಿಸಿದ್ದು ಅವರು. ವೆಬ್ ಡಿಸೈನಿಂಗನ್ನು ಕೂಡ ನಮಗೆ ಕಲಿಸಿದವರು. ಆಮೇಲೆ ಕಾರ್ಪೊರೇಟ್ ಕಮ್ಯುನಿಕೇಷನ್ನ ಭಾಳ ದೊಡ್ಡ ಸಬ್ಜೆಕ್ಟ್ ಅದು 3 ತಿಂಗಳಲ್ಲಿ ನಮಗೆ ಕಲಿಸಿಕ್ಕೆ ಆಗೋದಿಲ್ಲ. ಒಂದು ಸಬ್ಜೆಕ್ಟನ್ನು ಕವರ್ ಮಾಡೋದು ಕಷ್ಟ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಕಲಿಸಿದ್ದಾರೆ. ನನ್ನ ಸ್ನೇಹಿತರು ಎಷ್ಟೋ ಜನ ಕಾರ್ಪೊರೇಟ್ ಕಮ್ಯುನಿಕೇಷನ್ ಈಗಲೂ ಕೂಡ ಅತ್ಯಂತ ಯಶಸ್ವಿ ಒಬ್ಬ PR-ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅದಾದಮೇಲೆ ನಾವೀಗ ಈ ಮೀಡಿಯಾ ಕನ್ಸಲ್ಟೆನ್ಸಿ ಏನು ಮಾಡ್ತಿದ್ದೀವಿ, ಅಲ್ಲಿ ನನಗೆ ಈಗ ವರ್ಕ್ ಆಗ್ತಿರೋದು ಮೇಡಮ್ ಕಲಿಸಂಥ ಕಾರ್ಪೊರೇಟ್ ಕಮ್ಯುನಿಕೇಷನ್. ಈ ಕಾರ್ಪೊರೇಟ್ ಕಮ್ಯುನಿಕೇಷನಲ್ಲಿ ಒಂದು ಕಡೆಯಲ್ಲಿ ನಮಗೆ ನೋಡ್ತೀವಿ, ಏನೋ ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಂದರೆ ನಾನು ಪ್ರೆಸ್ ನೋಟ್ ಬಿಟ್ಟರೆ ಆಯಿತು, ಮುಗೀತು, ಪೇಪರಲ್ಲಿ ಕವರೇಜ್ ಬಂದರೆ ಆಯಿತು. ಹಾಗಲ್ಲ, ಒಂದು ಇಡೀ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಕೆಲಸ, ಒಂದು ಇಡೀ ಸಂಸ್ಥೆಯನ್ನು ಸಮಾಜದಲ್ಲಿ ಅಥವಾ ಆಯಾ ಸಂಸ್ಥೆಗೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆಗೆ ಒಂದು ಪ್ರತಿಷ್ಠಾಪಿಸುವ ಅಥವಾ ಎಸ್ಟಾಬ್ಲಿಷ್ ಮಾಡುವಂಥ ಭಾಳ ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ ಕೂಡ. ಸೊ ಇದನ್ನೆಲ್ಲ ಅದ್ಭುತವಾಗಿ ಕಲಿಸಿದಂತಹ ಮೇಡಮ್ ನನಗೆ ಮೊನ್ನೆ ನನ್ನ ಸ್ನೇಹಿತ ಪರಶುರಾಮ್ ಕಾಮತ್ ಫೋನ್ ಮಾಡಿ ಹೇಳಿದ, ತುಂಬ ಕ್ರಿಟಿಕಲ್ ಇದೆ ಅಂತ. ಏನೋ ಹುಷಾರಿಲ್ಲಿರ್ಬೋದು, ಸೀರಿಯಸ್ ಆಗಿರ್ಬೋದು. ಅವನು ಗೈಡಲ್ಲಿ ಹೋಗಿ ನೆಕ್ಸ್ಟ್ ಅವನು ಒಂದು 2 ಗಂಟೆಯಲ್ಲಿ ನನಗೆ ಈ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರೋಕ್ಕೆ ಶುರುವಾದವು. ಆಮೇಲೆ ಒಬ್ಬರು ಬಹುಶಃ ಪರಿಣತ ಮೇಡಮ್ ಕಾಣ್ತದೆ, ಬರೆದ ಒಂದು ದೀರ್ಘ ಸಂದೇಶ ನಮಗೆ ಬಂತು. ಅವರ ಇಡೀ ಪ್ರೊಫೈಲ್, ಅವರ ವೈಯಕ್ತಿಕ ಬದುಕಿನ ಪರಿಚಯ ನಮಗೆ ಆಶ್ಚರ್ಯ ಆಯಿತು. ನಾವು ಇಷ್ಟು ವರ್ಷ ಅವರ ಜೊತೆ, ಈವನ್ ನಾವು ಯೂನಿವರ್ಸಿಟಿ ಬಿಟ್ಟ ಮೇಲೂ ಕೂಡ, ಇದು ನಮ್ಮ ಅಕಾಡೆಮಿಕ್ ಇಯರ್ಸ್ ಮುಗಿದ ಮೇಲೂ ಕೂಡ ನಾವು ಈ ಸಂಪರ್ಕದಲ್ಲಿದ್ವಿ. ಬಟ್ ವೈದಾ ಮೇಡಮ್ನ ವೈಯಕ್ತಿಕ ಬದುಕಿನ ಬಗ್ಗೆ ಒಂದು ಚೂರು ಕೂಡ ನನಗಾಗಲಿ ನನ್ನ ಕ್ಲಾಸ್ಮೇಟ್ಸ್ಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ದೀರ್ಘವಾದಂತಹ ದೊಡ್ಡದಂಥ ಪ್ರೊಫೈಲ್ ಅವ್ರದ್ದಿದೆ ಅಂತ. ಸೊ ಮೇಡಮ್ ನನಗೆ ಬಂದಾಗ ಹೇಳಿದೆ, ಏನೋ ಹಾಗೆ ಇದೆಯಾ ಅಂತ ಕೇಳಿದಂಗೆ ಒಂಥರ ಭಾಸ ಆಗ್ತಿದೆ. ಆ ಪುಟ ಅಷ್ಟು ಲೈವ್ ಇದೆ ಅದು. ಸೊ ಎಲ್ಲ ರೀತಿಯ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸ್ತಾ,
ಒಂದು ಮಾತನ್ನು ನಾನಿಲ್ಲಿ ಒಂದು ಆ್ಯಡ್ ಆನ್ ಮಾಡಲಿಕ್ಕೆ ಬಯಸ್ತೇನೆ ಸರ್. ಈ ವಿಭಾಗ ವೈದಾ ಮೇಡಮ್ನಂತಹ ಒಂದು ಆ ಚಾರ್ಮ್ ಶಕ್ತಿ ಮತ್ತೆ ಮರುಜೀವ ಪಡಿಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೊರಗಡೆ ನಮ್ಮ ಮ್ಯಾಮ್ ಸಂಘಟನೆಯಲ್ಲಿ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಬಹುಶಃ ಲಿಖಿತವಾಗಿ ಸರ್ಗೆ ಬಂದಿದೆ ಅದು. ನಾನಿದ್ದೀನಿ ಸರ್, ರೆಪ್ರೆಸೆಂಟೇಟಿವ್ ಇದ್ದೀನಿ. ಸರ್ಗೆ ನಾವು ಲಿಖಿತವಾಗಿ ಒಂದು ಕೊಟ್ಟಿದ್ದೀವಿ, ಒಂದು ಕೋರ್ಸನ್ನು ಹೇಗೆ ರಿಫೈನ್ ಮಾಡಬೇಕು ಅಥವಾ ರಿಜ್ಯೂನೇಟ್ ಮಾಡಬೇಕು ಅಂತ ಹೇಳ್ಕೊಂಡು. ಅಂದರೆ ನಾವು ತುಂಬ ದೊಡ್ಡ ಶಿಕ್ಷಣ ತಜ್ಞರಲ್ಲ, ಆದರೆ ವೃತ್ತಿ ಬದುಕಿನ ಅನುಭವಗಳನ್ನು ನೋಡಿ ನಾವು ಇಲ್ಲಿ ನಾವು ಗಮನಿಸಿದ್ದು, ನಮ್ಮನ್ನು ಪತ್ರಿಕೋದ್ಯಮದ ಆಚೆಗೂ ಕೂಡ ಪತ್ರಿಕೆ ಉದ್ಯಮಿಗಳಾಗಿಯೂ ಕೂಡ ನಮ್ಮನ್ನು ರೂಪಿಸಬೇಕಾದ ಶಿಕ್ಷಣ ನಮಗೆ ಅವಶ್ಯಕತೆ ಇದೆ. ಎಕ್ಸಾಂಪಲ್ ಇಲ್ಲಿಗ MBA ಇದೆ, MTA ಇದೆ ಇಲ್ಲಿ ಕ್ಯಾಂಪಸ್ಸಲ್ಲಿ ಇವಾಗ, ಈಗ ಇಲ್ಲ MTA ಇಲ್ಲ, MBA ರನ್ನಿಂಗ್ ಅಲ್ಲ. ಹೊರಗೆ ಹೋದವರು ನೇರವಾಗಿ ಆಡಳಿತ ಸಾರಿ ಪ್ಲೀಸ್ ಹಾಂ ಓಕೆ ನೋಡಿ, ಯಾಕೆ ಅವರನ್ನು ನಾನು ಹೋಲಿಸ್ತೇನೆ ಅಂದರೆ, ಇಲ್ಲಿ ಓದಿದಂಥ ಹೆಚ್ಚಿನ ನನ್ನ ಸ್ನೇಹಿತರು ಎಲ್ಲ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ. ನಾವು ಪತ್ರಿಕೋದ್ಯಮ ಅಥವಾ ಬೇರೆ ಈ MA ಈ ಗ್ರ್ಯಾಜುಯೇಷನ್ ಮಾಡಿದವರು ನಾವು ಇನ್ನೂ ಕೂಡ ಲೈನ್ ಸ್ಟಾಫ್ ಆ ಲೆವೆಲಲ್ಲಿ ಹೋಗ್ತೇವೆ. ಪತ್ರಿಕೋದ್ಯಮಕ್ಕೆ ಈಗ PR ಹೋದವರೆಲ್ಲ ಸರಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇದ್ದಾರೆ. ನಾವು ಡಿಸಿಷನ್ ಮೇಕರ್ಗಳಾಗುವಾಗ ನಾವು ರಿಟೈರ್ಮೆಂಟಿಗೆ ಹತ್ತಿರ ಆಗಿರ್ತೇವೆ. ಈಗ ಪತ್ರಕರ್ತ ಒಬ್ಬ ಇಲ್ಲಿ 1000 ಜನರಲ್ಲಿ ಒಬ್ಬರು ಇಬ್ಬರು ಎಡಿಟರ್ಸ್ ಆಗ್ತಾರೆ, 1000 ಜನರಲ್ಲಿ ಒಬ್ಬರು ಇಬ್ಬರು CEOಗಳಾಗಬಹುದು. ಅದು ಅವರ ಕ್ಯಾಲಿಬರ್ಗಳ ಮೇಲೆ. ಆಮೇಲೆ ಹೆಚ್ಚಿನ ನನ್ನ ಸ್ನೇಹಿತರು ಬೇರೆ ಗ್ರ್ಯಾಜುಯೇಷನ್ನ ಬ್ಯಾಕ್ಗ್ರೌಂಡ್ ಇದ್ದು ಅವರು ಮ್ಯಾನೇಜ್ಮೆಂಟ್ ಸಿಚುವೇಶನ್ಗೆ ಇದು ಸ್ಟೇಜಿಗೆ ಹೋಗಿದ್ದಾರೆ. ಸರ್, ನಾವು ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಕಲ್ತಿದ್ದೇವೆ ಅಥವಾ ಮೀಡಿಯಾ ಲಾ ಕಲ್ತಿದ್ದೇವೆ. ಎರಡನ್ನು ಸಬ್ಜೆಕ್ಟನ್ನು ಹೇಳಿ ನಾನು ಮುಗಿಸ್ತೇನೆ. ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಕಲ್ತವ್ರು ನಮಗೆ ಒಂದು 5-6 ರೂಪಾಯಿ ಪೇಪರ್ ಮಾರ್ಲಿಕ್ಕೆ ನಮಗಾಗಲ್ಲ. ನನ್ನ ಜೊತೆ ಇದ್ದ ಒಬ್ಬ ಕೊಲೀಗ್ PUC ಫೇಲ್ ಆದವನು ನನಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದ. ಅವನಿಗೆ 60,000 ರೂಪಾಯಿ ಸಂಬಳ ಇತ್ತು. ಬಿಲೀವ್ ಆರ್ ನಾಟ್ ಸರ್, ನನಗೆ ಅವನಿಗಿಂತ ಎಷ್ಟು 35,000-40,000 ರೂಪಾಯಿ ಕಷ್ಟಕ್ಕೆ. ಐ ಆಮ್ ನಾಟ್ ಕಂಪೇರಿಂಗ್. ಅವನ ಕೆಲಸದ ನೇಚರೇ ಬೇರೆ, ನನ್ನ ಕೆಲಸದ ನೇಚರೇ ಬೇರೆ. ಯಾಕೆಂದರೆ ಅವನಿಗೆ ಇರುವಂಥ ಕೆಪಾಸಿಟಿ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಓದಿದ ನನಗೆ ಇರಲಿಲ್ಲವಲ್ಲ ಅಂತ ಒಂದು ಗಿಲ್ಟ್ ನನಗಿದೆ. ಮೀಡಿಯಾ ಲಾ ಕಲ್ತೀವಿ ಸರ್, ನನ್ನ ಮೇಲೆ ಒಂದು ಡಿಫೇಮೇಷನ್ ಕೇಸ್ ಅಥವಾ ಒಂದು ಲಾಯರ್ ನೋಟಿಸ್ ಬಂದರೆ ನನಗೆ ಆನ್ಸರ್ ಕೊಡಲಿಕ್ಕೆ ಯಾವ ಇದು ಇಲ್ಲ, ಯಾವ ರೈಟು ಇಲ್ಲ. ನಾನೊಬ್ಬ ಅಡ್ವೊಕೇಟನ್ನು ಹಿಡ್ಕೊಂಡು ಹೋಗಿ ಫೈಟ್ ಮಾಡಬೇಕಾದಂಥ ಕಂಡೀಷನ್ ಇವತ್ತಿನ ನಮ್ಮ ಎಜುಕೇಷನಲ್ಲಿದೆ. ಸೊ ಇದು ಕೆಲವೆಲ್ಲ ರಿಫೈನ್ ಆಗಬೇಕು. ನಾವೊಂದು ನಿಮಗೆ ಪ್ರಸ್ತಾವನೆಯನ್ನು ಕೂಡ ಮೂಲಕ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ಸರ್. ವೇಣು ಶರ್ಮಾ ಸರ್ ಕೊಟ್ಟಿರ್ಬೇಕು ನಮಗೆ. ಸೊ ಅದನ್ನು ದಯಮಾಡಿ ಪರಿಶೀಲಿಸಿ. ನಮಗೆ ಅದೇ ವೈಭವ ಏನು ನಾವು ಓದಿದಂಥ 2004-05 ಅದಕ್ಕಿಂತ ಹಿಂದಿನ ಭಾಳ ಇನ್ನೂ ವೈಭವ ಇತ್ತು. ಅದು ಮತ್ತೆ ಇಲ್ಲಿ ಮರುಸ್ಥಾಪನೆ ಆಗಬೇಕು. ನಾವು ಮತ್ತೆ ನಿರಂತರವಾಗಿ ನಿಮಗೆ ಬಂದು ಕಾಡುವ ಹಾಗೆ ಆಗಬೇಕು ಸರ್. ಸೊ ಈ ಯೂನಿವರ್ಸಿಟಿಗೆ, ಈ ಕ್ಯಾಂಪಸ್ಸಿಗೆ ನಮ್ಮದೊಂದಿಷ್ಟು ಏನು ಇಲ್ಲಿ ಭಾಗಿದಾರಿಕೆ ಅಥವಾ ಪಾಲುದಾರಿಕೆ ನಮಗೂ ಇರಬೇಕು. ನಮ್ಗೆ ತುಂಬ ಬೇಸರ ಆಗ್ತದೆ, ಯಾಕಂದರೆ ಮಾಮ್ ಅವಾರ್ಡನ್ನು ಈಗ ರೆಡಿ ಇದೆ ಸರ್, ಎಲ್ಲ ಇದೆ, ಹಣ ಇದೆ ಅಥವಾ ಇದು ಆಯ್ಕೆ ಪಟ್ಟಿ ಎಲ್ಲ ಸಿದ್ಧವಾಗಿದೆ. ನಮಗೆ ಆಗಲಿಕ್ಕೆ, ಯಾಕಂದರೆ ನಾವು ಕೊನೆಗೆ ಮಾತಾಡೋದು, ಸರಿ ನೀನು ಯಾರಿಗೆ ಮ್ಯಾಮ್ ಅವಾರ್ಡ್ ಮಾಡ್ತೀವಿ? ಅಲ್ಲಿ ಯೂನಿವರ್ಸಿಟಿನಲ್ಲಿ ಅದರ ಒಂದು ಏನು ಕೋರ್ ಇದಿದೆಯಲ್ಲ ಅದೇ ದುರ್ಬಲವಾಗಿದೆಯಲ್ಲ, ಯಾಕೆ ಏನು ಮಾಡ್ತೇನೆ ಅದ್ರದ್ದು ಏನೇ ಆಗಿರಲಿ ಪತ್ರಿಕೋದ್ಯಮ ವಿಭಾಗವನ್ನು ರಿಜ್ಯೂನೇಟ್ ಮಾಡ್ಬೋದು. ಪತ್ರಿಕೋದ್ಯಮ ಜೀವಂತವಾಗಿದೆ, ಆದ್ದರಿಂದ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ವಿ. ಈಗಾಗಲೇ ಸಿದ್ಧವಾಗಿದೆ. ನಮ್ಮ ಕುಂಬಳೆ ಸರ್ ಸಾಕಷ್ಟು ಬಾರಿ ನಮಗೆ ಕೂಡ ಅದನ್ನು ಈ ಮ್ಯಾಮ್ ಅವಾರ್ಡಿಗೆ ಈ ಆಯ್ಕೆ ಮಾಡೋದಕ್ಕೆಲ್ಲ ಭಾಳಷ್ಟು ಹೆಲ್ಪ್ ಮಾಡಿದರು. ಈ ಬಾರಿ ಕೂಡ ಸಿದ್ಧವಾಗಿದೆ. ಸೊ ಮ್ಯಾಮ್ ಜೀವಂತವಾಗಿ ಅಥವಾ ಗಟ್ಟಿಯಾಗಿರಬೇಕಾದ್ರೆ ಇಲ್ಲಿ ವಿಭಾಗ ಇದು ಈ ಬೇರು ಗಟ್ಟಿಯಾಗಬೇಕು ಅನ್ನುವಂಥ ಆಶಯದೊಂದಿಗೆ ವೈದಾ ಮೇಡಮ್ಗೆ ಮತ್ತೊಮ್ಮೆ ಕೃತಜ್ಞತೆ ಸಹಿತ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಮತ್ತೇನಾದರೂ ಮಾತಾಡ್ತೀರಾ? ಪ್ಲೀಸ್ ವಾಲಂಟಿಯರ್. ಓಕೆ. ಶರತ್, ನಮ್ಮ ಗೆಳೆಯರು ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕದಲ್ಲೂ ಕೆಲಸ ಮಾಡಿದವರು, ಮಾಧ್ಯಮದ ವೃತ್ತಿಯ ಬಗ್ಗೆ ಮತ್ತು ಈ ನಮ್ಮ ವಿಭಾಗದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತಾಡೋದಕ್ಕಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬ್ರದರ್. ಮಾಮ್ನವರು ಬನ್ನಿ, ದಯವಿಟ್ಟು ನಮ್ಮ ಕುಲಪತಿಗಳನ್ನ ಭೇಟಿ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ದಯವಿಟ್ಟು ನೀವು ಈ ವರ್ಷ ನಮಗೊಂದು 15 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಸಿ. ಅದು ನಾನು ಮಾಡ್ತಾಯಿದ್ದೀನಿ, ನೀವು ಪ್ರಯತ್ನ ಮಾಡಿ. ಅದಕ್ಕೆ ಅದು ತುಂಬ ಸಂಕೀರ್ಣ ವಿಷಯ, ಅದು ಇಲ್ಲಿ ಮಾತಾಡೋದು ಬೇಡ, ಮತ್ತು ಮಾತಾಡೋಣ. ಬಟ್ ಬನ್ನಿ, ಚರ್ಚೆ ಮಾಡಿ. ಮಾಮ್ನವ್ರು ಇದುವರೆಗೂ ಆಯಿತು, ನಾನು ಇಲ್ಲಿ ವಿಭಾಗದ ಚೇರ್ಮನ್ ಆದಮೇಲೆ ಒಂದಿನೂ ಬಂದು ನನ್ನ ಭೇಟಿ ಮಾಡಿಲ್ಲ. ಕುಲಪತಿಗಳನ್ನ ಭೇಟಿ ಮಾಡ್ತಾರೆ, ಹಾಗೆ ಬೈಪಾಸ್ ಮಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಇರಲಿ ಸ್ನೇಹಿತರೆ, ಮೊನ್ನೆ ನಾನು ಮೇಡಮ್
ವಹೀದಾ ಅವರ ಅಂತಿಮ ದರ್ಶನಕ್ಕೆ ನಾನು ಮತ್ತು ಮಂಜಪ್ಪ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮಂಗಳೂರಿಗೆ ಮಾತಾಡ್ಕೊಂಡ್ವಿ, ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬೇಕು, ಗೌರವ ಸಲ್ಲಿಸ್ಬೇಕಲ್ಲಪ್ಪ ಅವ್ರಿಗೆ, ಎಲ್ಲಿ ಮಾಡೋಣ ಅಂತಂದ್ಬಿಟ್ಟು. ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಬ್ಯಾನರ್ ಕಟ್ಟಲಿಕ್ಕೂ ಬೇಕು, ಈಗ ಕ್ಯಾಂಪಸ್ಸಲ್ಲಿ ಅನುಮತಿ ಬೇಕು, ತಗಾದಿಗಳಿರ್ತವೆ, ಸೊ ಉಂಟು, ಗ್ರಾಮ ಪಂಚಾಯತಿ ಅನುಮತಿ ತೊಗೋಬೇಕು, ಎಲ್ಲ ಇರಬೇಕಾದ್ರೆ ಅದೇನೋ ಒಂದು 10 ನಿಮಿಷಕ್ಕೆ ನಮ್ಮ ಕುಲಪತಿಗಳದ್ದು ಫೋನ್ ಬಂತು ನನಗೆ, ಉಮೇಶ್ ಚಂದ್ರ ಇದು ದಯವಿಟ್ಟು ಎಲ್ಲಿದ್ದೀರಿ ನೀವು ಅಂತ. ಸರ್ ನಾನು ಮೈಸೂರಿಗೆ ಹೋಗ್ತೇನೆ. ನೀವು ಹೊರಟಿದ್ದೀರಾ ನೀವು? ವೆರಿ ಗುಡ್, ನನಗೆ ಬರೋಕ್ಕಾಗಿಲ್ಲ, ಪ್ಲೀಸ್ ಕನ್ವೆ ಮೈ ಕಂಡೋಲೆನ್ಸ್ ಮೆಸೇಜ್ ಟು ದ ಫ್ಯಾಮಿಲಿ ಆಫ್ ವಹೀದಾ ಮೇಡಮ್ ಅಂತ ಹೇಳ್ಬಿಟ್ಟು, ಆಮೇಲೆ ನೀವು ವಾಪಸ್ ಬಂದಮೇಲೆ ದಯವಿಟ್ಟು ಒಂದು ಕಂಡೋಲೆನ್ಸ್ ಮೀಟಿಂಗ್ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂದ್ಬಿಟ್ಟು. ಸೊ ಅಣತಿ ಅಪೇಕ್ಷೆ ಅವರಿಂದಲೇ ಬಂದಾಗ ಭಾಳ ಸಂತೋಷ ಆಯ್ತು ನನಗೆ, ಇದು ಮಾಡಿದ್ದೀನಿ. ಇವತ್ತು ಕೂಡ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು, ಅವ್ರದ್ದೇ ಸ್ಫೂರ್ತಿ, ಅವ್ರದ್ದೇ ನಿರ್ದೇಶನ. ಮತ್ತು ಇವತ್ತು ಅವರ ಟೇಬಲ್ ತುಂಬ ಕೆಲಸ, ಕೈ ತುಂಬ ಕೆಲಸ. ಇಂಟರ್ವ್ಯೂ ಈಸ್ ಗೋಯಿಂಗ್ ಆನ್ ಫಾರ್ ಸೈನ್ಸ್ ಫ್ಯಾಕಲ್ಟಿ, ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ಅಂಥದ್ರಲ್ಲಿ ಕೂಡ ಇವತ್ತು ಸೊ 1-1.5 ಗಂಟೆ ಆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪೋಸ್ಟ್ಪೋನ್ ಮಾಡಿ ಇಷ್ಟು ದೂರ ಬಂದು ನಮ್ಮ ಜೊತೆಗಿದ್ದಾರೆ. ವಹೀದಾ ಮೇಡಮ್ರವ್ರ ಜೊತೆ ಚೆನ್ನಾಗಿ ಅನೇಕ ಹಂತಗಳಲ್ಲಿ ಅವ್ರ ಜೊತೆ ಒಡನಾಡಿದವರು. ದಯಮಾಡಿ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಕೋರ್ಕೊಳ್ತಾ ಇತ್ತು. ಮಾತನಾಡಲಿಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಫೆಸರ್ ಉಮೇಶ್ ಚಂದ್ರ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನನ್ನ ಮಾತನ್ನು ಅವರು ಮಾತಿಗೆ ಬೆಲೆ ಕೊಟ್ಟರು ಅಂತಲ್ಲ, ಬಟ್ ಮೇಡಮ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನುಡಿ ನಮ್ಮನ್ನು ಸಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಸ್ವತಃ ಅವರೇ ತಗೊಂಡ್ರು. ಭಾಳ ಖುಷಿಯಾಯಿತು ನನಗೆ. ಹಾಗಾಗಿ ಮೊದಲು ತಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಮಾತುಗಳನ್ನು ಕೇಳಿದ ಮೇಲೆ ನಾನು ನಿಮ್ಮ ಮುಂದೆ ನಮ್ಮ ವಹೀದಾ ಮೇಡಮ್ ಅವರನ್ನು ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಪರಿಚಯ ಯಾಕೆ ಅಂತಂದರೆ, ಮೇಡಮ್ ಪರಿಣೀತ್ ಅವರು ಏನು ಹೇಳಿದ್ರು ಮತ್ತು ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರು ಏನು ಹೇಳಿದ್ರು ಅದಕ್ಕಿಂತ ಭಿನ್ನವಾದ ಒಂದು ವಹೀದಾ ಸುಲ್ತಾನ ನಿಮಗೆ ಗೊತ್ತಿಲ್ಲ. ನಾನು ಅದನ್ನು ನಮಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದೇನೆ. ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಹಳೆ ಸೈನ್ಸ್ ವಿಭಾಗದಲ್ಲಿ, ಆನಂತರ ಇಲ್ಲಿಗೆ ಬಂದಾಗ ಗ್ರೌಂಡ್ ಫ್ಲೋರ್ನಲ್ಲಿ ನನ್ನ ವಿಭಾಗ, ಇಲ್ಲಿ ಅವರ ವಿಭಾಗ. ಇಲ್ಲಿಗೆ ಬರಬೇಕು ಅಂತಂದರೆ ಯಾವತ್ತೂ ನಮ್ಮ ವಿಭಾಗವನ್ನು ಕ್ರಾಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಬೆಳಿಗ್ಗೆ ಯಾವತ್ತೂ ಬೇಗ ಬರ್ತೇನೆ ನಾನು. ಬಂದಾಗ ವಹೀದಾ ಮೇಡಮ್ ಸಿಗ್ತಾರೆ. ಏನು ನೆನ್ನೆ ನೀವು ಮನೆಗೆ ಹೋಗಿಲ್ವಾ ಅಂತ ಕೇಳ್ತಿದ್ರು ಯಾವತ್ತು. ವಂಡರ್ಫುಲ್ ಪರ್ಸನ್. ಮೇ ಬಿ ಅದು ಹಂಗೆ ಕೇಳಿದ ತಕ್ಷಣ ನಮಗೆ ಒಂಥರ ಉತ್ತೇಜನ ಆಗ್ತಾ ಇತ್ತು. ವಾಟ್ ಎ ವಂಡರ್ಫುಲ್ ಡೇ ಇಟ್ ಈಸ್ ಅಂತ ಹೇಳಿ ಅಲ್ಲಿಂದ ಶುರುವಾಗ್ತಾ ಇತ್ತು. ಮತ್ತು ಕ್ಲಾಸ್ ಆಗುವಾಗ ಕ್ಲಾಸ್ ಇದೆಯಾ, ಕ್ಲಾಸ್ ಆಯಿತಾ, ವಿದ್ಯಾರ್ಥಿಗಳಿದ್ದಾರಾ ಇಲ್ವಾ, ಬೇರೆ ಕೊಲೀಗ್ಸಲ್ಲಿ ಅಂತ ಕೇಳ್ತಾಯಿದ್ರು. ಪ್ರತ್ಯೇಕವಾಗಿ ತೊಲ್ಪಾಡಿಯಲ್ಲಿ ಅಂತ ಕೇಳ್ತಾಯಿದ್ರು. ನನಗೆ ನಮ್ಮ ವಿಭಾಗದಲ್ಲಿ ಒಬ್ಬ ಅಧ್ಯಾಪಕ ಮಿತ್ರನನ್ನು ಎನ್ಕ್ವೈರಿ ಮಾಡ್ತಾ ಇರಲಿಲ್ಲ. ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತದೆ ಅನ್ನೋ ಒಂದು ಕಾಳಜಿ ಅವ್ರಿಗಿತ್ತು ಅನ್ನೋದು ನನಗೆ ಮೊದಲ ಸಂದರ್ಭದಲ್ಲಿ ತಿಳ್ಕೊಂಡದ್ದು ಅವರು. ಬೇರೆ ಯಾರು ನಮ್ಮ ಬಗ್ಗೆ ಇದನ್ನು ಕೇಳ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಡೋಯಿನ್ ಆಫ್ ಹಿಸ್ಟ್ರೀಸ್ ನಮ್ಮಲ್ಲಿದ್ದರು. ಪ್ರೊಫೆಸರ್ ಸುರೇಂದ್ರ ರಾವ್ ಕೇಸರು ಅವರು ಒಂದು ಸರಿ ಕೈ ಎತ್ತಿದ್ರೆ ಬೇರೆ ಏನು ವಿಚಾರಿಸ್ತಿರ್ಲಿಲ್ಲ. ದರ್ ವಾಸ್ ಓನ್ಲಿ ಒನ್ ಪರ್ಸನ್ ವಾಸ್ ಎನ್ಕ್ವೈರಿಂಗ್ ಅಬೌಟ್ ದ ಡಿಪಾರ್ಟ್ಮೆಂಟ್ ವಾಸ್ ಪ್ರೊಫೆಸರ್ ವಹೀದಾ. ಯಾರು ಹೇಗೆ ನಡೀತಾ ಇದೆ ಆಗೀಗೆ ಅಂತ ಕೇಳೋರು. ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್ ಆಗಿದ್ದಾಗ ನಾನು ವಹೀದಾ ಮೇಡಮನ್ನು 2-3 ಕಾರ್ಯಕ್ರಮದ ಜಡ್ಜ್ ಆಗಿ ಬರಬೇಕು ನೀವು ಅಂತ ಕೇಳ್ಕೊಂಡಿದ್ದೆ. ಯು ನೋ ದ ರೆಸ್ಪಾನ್ಸ್. ನಾನು ಇವರು ಹೇಳ್ದಂಗೆ ಪೊಲೈಟ್ ಆಗಿ ಅವರು ಅದನ್ನು ತಿರಸ್ಕಾರ ಮಾಡಿದ್ದಲ್ಲ. ನೋ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ. ದಿಸ್ ಇಸ್ ವಾಟ್ ಧರ್ಮ. ಐ ಡೋಂಟ್ ವಾಂಟ್. ಅವ್ರು ನನ್ನನ್ನು ಧರ್ಮ ಅಂತ ಕರಿತಿದ್ರು. ಪ್ರೀತಿಯಿಂದ ನಾವು ಅವ್ರನ್ನ ಮೇಡಮ್ ಅಂತ ಕರಿತಾ ಇದ್ದೆ ನಾನು. ಧರ್ಮ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ ಅಂತ ಹೇಳ್ತಾ ಇದ್ರು. ಒಂದು ಕಾಂಪಿಟೇಷನ್ದು ಜಡ್ಜ್ಮೆಂಟ್ ಮಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಇನ್ನೊಬ್ಬರು ಮನಸ್ಸನ್ನು ನೋಯಿಸ್ಬಿಡ್ತೇನೆ ನಾನು ಅಂತ ಹೇಳುವ ಒಂದು ಭಾಳ ದೊಡ್ಡ ಮನಸ್ಸಿತ್ತು ಅವರಿಗೆ. ಭಾಳ ದೊಡ್ಡ ಮನಸ್ಸಿತ್ತು. ಹಾಸ್ಟೆಲ್ ವಾರ್ಡನ್ದು ಪ್ರಸ್ತಾಪ ಬಂತು. ಒಂದು ಸರಿ ಬಂದು ಡಿಪಾರ್ಟ್ಮೆಂಟಲ್ಲಿ ನನ್ನ ಚೇಂಬರಲ್ಲಿ ಕೂತ್ಕೊಂಡು ಮುಂದುಗಡೆ, ಧರ್ಮ, ಐ ಆಮ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ, ಡು ಯು ಥಿಂಕ್ ದಟ್ ಐ ಆಮ್ ಏಬಲ್ ಟು ಹ್ಯಾಂಡಲ್ ಇಟ್ ಅಂತ ನನ್ನ ಹತ್ರ ಕೇಳಿದ್ರು. ನಾನು ಏನು ಹೇಳಿದೆ ಅಂತಂದರೆ, ಇಡೀ ನಮ್ಮ ಹೆಣ್ಮಕ್ಳು ಹಾಸ್ಟೆಲ್ನಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಯು ಪ್ಲೀಸ್ ಗೋ ಆ್ಯಡ್, ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಮತ್ತು ಯೂನಿವರ್ಸಿಟಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಅಂತಂದರೆ ನೀವು ಅದನ್ನು ಕೆಲಸ ಮಂಡಿತ ಮಾಡ್ತೀರಿ, ನೀವು ಅದನ್ನು ತಗೊಳ್ಳಿ ಅಂತ ಹೇಳಿದ್ದೆ ನಾನು. ಅದಾದಮೇಲೆ 3ನೇದು ಭಾಳ ಇಂಟ್ರೆಸ್ಟಿಂಗ್. ನಾನು ಚೀಫ್ ಕೋಆರ್ಡಿನೇಟರ್ UGC ಸೆಂಟ್ರದ್ದು ಆದಾಗ ಭೋಜ ಪೂಜಾರಿ ಮತ್ತು ನಮ್ಮ ವಹೀದಾ ಮೇಡಮ್ ನನ್ನ ಜೊತೆಗಿದ್ದರು. ಅವ್ರಿಗೊಂದು ಸಣ್ಣ ಸೆಂಟ್ರದ್ದು ಸ್ಟಡಿ ಸೆಂಟ್ರ್ ಕೊಟ್ಟಿದ್ದೆ. 10 ಲಕ್ಷ ರೂಪಾಯಿ ಬಜೆಟ್. ಸ್ನೇಹಿತರೆ, ನಿಮಗೆ
ನಾನು ಒಂದು ಸಣ್ಣ ವಿಷಯ ಹೇಳಬೇಕು. ಶಿ ವಾಸ್ ನಾಟ್ ಜಸ್ಟ್ ಎ ಸ್ಟೂಡೆಂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ಶಿ ವಾಸ್ ಅ ವಂಡರ್ಫುಲ್ ಇಕನಾಮಿಸ್ಟ್. ನನಗೆ ಏನಾದರೂ ಇವತ್ತು ನಾನು ಆ UGC ಸೆಂಟರ್ದು ಒಂದೊಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ, 10 ವರ್ಷದ ದೊಡ್ಡ ದುಡ್ಡಲ್ಲಿ ಏನಾದರೂ ಕಾಂಟ್ರವರ್ಸಿ ಇಲ್ಲ, ಆಡಿಟ್ ಅಬ್ಜೆಕ್ಷನ್ಸ್ ಇಲ್ಲ ಅಂತ ನಾನು ಬಹಳ ನಿರಾಳವಾಗಿದ್ದೀನಿ ಅಂತಂದರೆ ನನ್ನ ಇಬ್ಬರು ಸ್ನೇಹಿತರಿಂದ, ಒಬ್ಬರು ನಮ್ಮ ವಹೀದಾ, ಇನ್ನೊಬ್ಬರು ಪ್ರೊಫೆಸರ್ ಭೋಜ ಪೂಜಾರಿ. ಪೈಸೆಯನ್ನು ಲೆಕ್ಕ ಮಾಡೋದು ಕೇಳಬೇಕು ನಮ್ಮ ವಹೀದಾ ಅವರು. ಇನ್ನೊಂದು ಆ್ಯಕ್ಚುಲಿ ದಾಟ್ ವೇ ಶಿ ವಾಸ್ ಟ್ರೂ ರಿಲಿಜಿಯಸ್. ಲೆಟ್ ಮಿ ಟೆಲ್ ಯು, ಆ ಪದ ಬಹಳ ಸೂಕ್ತ ಅಂತ ಅನ್ನಿಸ್ತದೆ ನನಗೆ. ಶಿ ವಾಸ್ ಅಬ್ಸಲ್ಯೂಟ್ಲಿ ಟ್ರೂ ರಿಲಿಜಿಯಸ್. ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೆ ನಾನು ಒಬ್ಬ ಚೀಫ್ ಕೋಆರ್ಡಿನೇಟರ್ ಆಗಿ. ಅಫ್ಕೋರ್ಸ್ ನಾನು ಏನು ಮಾಡ್ತೀನಿ ಅನ್ನೋದನ್ನು ಕುಲಸಚಿವರಿಗೆ, ಕುಲಪತಿಗಳಿಗೆ ಆಗಾಗ ತಿಳಿಸ್ತಾ ಇದ್ದರು ಕೂಡ. ಶಿ ವಾಸ್ ಮ್ಯಾನೇಜಿಂಗ್ ಇಂಡಿಪೆಂಡೆಂಟ್ಲಿ ದ ಸೆಂಟರ್ ದಟ್ ವಾಸ್ ಅಸೈನ್ ಟು ವರ್ಕ್. ಆದರೆ ಅವರು ಮಾಡಿದಂಥ ಕೆಲಸ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು. ನಾನು ನೆಕ್ಸ್ಟ್ ಟೈಮ್ ಪ್ರಶಾಂತನ ಕರೆಯೋಣ, ನಮ್ಮ ಗೌಡ್ರು ಕರೆಯೋಣ, ನಮ್ಮ ಶೇಖರ್ ಕರೆಯೋಣ, ನಮ್ಮ ಚಂದ್ರು ಕರೆಯೋಣ ಅಂತಂದರೆ ಧರ್ಮ ಒಂದು ವೆಯ್ಟ್ ಫಾರ್ ವೈ ಅಂತಂದು ಫೀಡ್ಬ್ಯಾಕ್ ಫಾರ್ಮ್ ತೆಗೆದು ತೋರಿಸ್ತಾ ಇದ್ರು ನನಗೆ. ನೋ, ಲೆಟ್ ಅಸ್ ನಾಟ್ ಇನ್ವೈಟ್ ದೆಮ್ ಒನ್ಸ್ ಅಗೈನ್ ಬಿಕಾಸ್ ದೇರ್ ವಾಸ್ ನೋ ಯೂಸ್ ಫಾರ್ ದ ಸ್ಟೂಡೆಂಟ್ಸ್. ಇಂಥ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳುವ, ವಿದ್ಯಾರ್ಥಿ ಪರ ಚಿಂತನೆ ಮಾಡುವ ಒಬ್ಬ ಅಧ್ಯಾಪಕ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಡಿಸ್ಚಾರ್ಜ್ ಮಾಡುವ ಕಲೆ ಇದೆಲ್ಲ. ಆ ಆನೆಸ್ಟಿ ಅಂತ ಹೇಳಿದ್ರೆ, ಇಂಟೆಗ್ರಿಟಿ ಅಂತ ಹೇಳಿದ್ರೆ, ಅದು ನಾನು ಬೇರೆ ಎಲ್ಲೂ ಕೇಳಿಲ್ಲ. ನಾನು ಕೆಲವು ಸರಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಬರಲಿ, ಇವರು ಪಾಪ ಒಳ್ಳೆಯವರು, ಕೆಲಸ ಮಾಡ್ತಾರೆ, ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ ಅಂತೇಳಿ ನಾನು ಹೇಳಿದ್ರೆ, ಶಿ ವಾಸ್ ಸೇಯಿಂಗ್ ಧರ್ಮ ನೋ, ಯು ಡೋಂಟ್ ಡೂ ದಿಸ್ ಬಿಕಾಸ್ ಇಟ್ಸ್ ನಾಟ್ ಗುಡ್. ವೈ ಶುಡ್ ವಿ ಸಿಂಪ್ಲಿ ಇಂಪೋಸ್ ಅವರ್ ವಿಸ್ಡಮ್ ಆನ್ ದೆಮ್ ವೆನ್ ದೇ ಡೋಂಟ್ ಲೈಕ್ ಇಟ್ ಅಂತ ಹೇಳಿ ಆ ಸ್ಪೀಕರ್ಸನ್ನು ಮುಂದಿನ ಇದಕ್ಕೆ ಮೀಟಿಂಗ್ ಕರೀತಾ ಇರಲಿಲ್ಲ. ಭಾಳ ಒಳ್ಳೆಯ ಒಂದು ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರತಿ ಸಾರಿ ಈ ವಹೀದಾ ಮೇಡಮ್ ಜೊತೆಗೆ ತಿರುಗಾಡೋರು ಕ್ಯಾಂಪಸ್ನಲ್ಲಿ. ಅವರಿಬ್ಬರೇ ಟೀಗೆ ಹೋಗ್ತಾ ಇದ್ರು. ಕೆಲವು ಸಾರಿ ಐ ಡೋಂಟ್ ನೋ ಬೇರೆ ಬೇರೆ ಕಾಕತಾಳಿ ಏನೋ ಅವರು ಒಬ್ಬರೇ ಹೋಗೋ ಸಂದರ್ಭದಲ್ಲಿ ಸಿಕ್ಬಿಡ್ತಾ ಇದ್ದೆ ನಾನು. ಎಲ್ಲಿ ನಿಮ್ಮದು ಇನ್ನೊಂದು ಬೆಟರ್ ಆಫ್ ಅಂತ ಕೇಳ್ತಾ ಇದ್ದೆ ನಾನು ಭಾಳ ಗೌರವದಿಂದ. ಆಗ ಅವರು ಮೇ ಬಿ ಶಿ ಹ್ಯಾಸ್ ಕ್ಲಾಸ್ ಅಂತ, ಆಮೇಲೆ ನೋಡ್ಕೊಳ್ಳಿ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿ ನನ್ನನ್ನಾಗಲಿ ತೋಲ್ಪಾಡಿನಾಗಲಿ ಕರೀತಿರಲಿಲ್ಲ ಅವರು. ಕ್ಯಾಂಪಸ್ ಆವಾಗ ತುಂಬ ಕಾಂಟ್ರವರ್ಸಿ ಕ್ಯಾಂಪಸ್ ಅದು. ಯಾರು ಯಾರ ಜೊತೆ ತಿರುಗಾಡ್ತಾರೆ, ಯಾರ ಜೊತೆ ಹೋಗ್ತಾರೆ ಅಂತ ಹೇಳಿ ಕತೆ ಕಟ್ಟುವ ಕ್ಯಾಂಪಸ್ ಆಗಿರೋದ್ರಿಂದ ಎಂಥ ಒಂದು ಹೆಜ್ಜೆಯನ್ನು ಕೂಡ ನಮ್ಮ ವಹೀದಾ ಮೇಡಮ್ ಬಹಳ ಆಲೋಚನೆ ಮಾಡಿಟ್ಟವರು. ಐ ಥಿಂಕ್ ಶಿ ವಾಸ್ ಅಬ್ಸಲ್ಯೂಟ್ಲಿ ಇಂಟೆಲಿಜೆಂಟ್ ದಟ್ ವೇ. ಹಾಗಾಗಿ ಬನ್ನಿ ಫ್ರೀ ಇದ್ದೀರಲ್ಲ, ನನ್ನ ಜೊತೆಗೆ ಒಂದು ಕಾಫಿ ಕೊಟ್ಟಿರಿ ಅಂತ ಕರೆದವರಲ್ಲ ಅವರು. But she knew what would be the implications later after having a cup of coffee or a tea, whatever. ಸ್ನೇಹಿತರು ಅಂತ ನಮ್ಮ ತೋಲ್ಪಾಡಿ ಜೊತೆಗಿದ್ರು, ಚರ್ಚೆ ಮಾಡ್ತಿದ್ರೆ ಹೊರತು ಒಬ್ಬರೇ ತೋಲ್ಪಾಡಿನ ಕರ್ಕೊಂಡು ಹೋಗಲಿಲ್ಲ. ಫಾರ್ ಶೋರ್ ಐ ಥಿಂಕ್ ಶಿ ಈಸ್ ದ ವಿಟ್ನೆಸ್. ಇವರಿಬ್ಬರು ಹೋಗ್ತಾ ಇದ್ರು ಯಾವಾಗಲೂ. ಅಲ್ಲ, ನೀವು ಮಾತ್ರ ಕಾಫಿ ಕುಡಿತೀರಾ, ನೀವು ಮಾತ್ರ ತಿಂಡಿ ತಿನ್ನೋದ, ನಮಗೆಲ್ಲ ತಿಂಡಿ ತಿನ್ನೋಕೆ ಆಸೆ ಇಲ್ವಾ, ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಅಂತಂದರೆ ಕಮ್ ಯು ಪೇ ಅಂತ ಹೇಳ್ತಾ ಇದ್ರು. ಬಟ್ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ. ಅದು ಮಾತ್ರ ಬಹಳ ಒಂದು ಒಳ್ಳೆಯ ಗುಣ ಅಂತ ನಾನು ತಿಳ್ಕೊಂಡಿದ್ದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಕೆಲವು ಸ್ನೇಹಿತರು, ನನ್ನ ಸಹೋದರ ಇವತ್ತು ಇಲ್ಲಿಲ್ಲ, ಕುಲಪತಿಗಳಾಗಿ ಕನ್ನಡ ಯೂನಿವರ್ಸಿಟಿ ಧಾರವಾಡದಲ್ಲಿದ್ದಾರೆ. ಈ ಸಣ್ಣ ಸಣ್ಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕ್ಯಾಂಪಸ್ನಲ್ಲಿ ಒಳ್ಳೆ ಮೆನ್ಷನ್ ಮಾಡಿದ್ರು ನಮ್ಮ ಪ್ರೊಫೆಸರ್. ಹುಷಾರಿಲ್ಲದಾದಾಗ, ದುಡ್ಡಿಲ್ಲದಾದಾಗ, ಏನಾದರೂ ತೊಂದರೆ ಆದಾಗ, ತಂದೆ ತಾಯಿಗಳಿಗೆ ತೊಂದರೆ ಆದಾಗ, ಅಂಥ ಸಂದರ್ಭದಲ್ಲಿ ಬಂದು ನನ್ನ ಹತ್ರ ಹೇಳಿದಾಗ ನಾವೇನು ಮಾಡ್ತಾಯಿದ್ವಿ, ಎಲ್ಲ ನಮ್ಮ ಕೊಲೀಗ್ಸ್ ಭಾಳ ಒಳ್ಳೆಯವರು ಆವಾಗ, ನೀವು ಕೂಡ ಚೆನ್ನಾಗಿದ್ದೀರಿ, ಅವ್ರ ಹತ್ರ ಹೋಗಿ ಈ ಥರದೊಂದು ಸಣ್ಣ ಇಶ್ಯೂ ಇದೆ, ಏನಿಲ್ಲ ಪರ್ಮಿಷನ್ ಏನು ತಗೊಳ್ತಿರಲಿಲ್ಲ ಕುಲಸಚಿವರಿಂದ, ಒಂದು ಸಣ್ಣ ದುಡ್ಡು ಎತ್ತಬೇಕು ಅಂತಂದಾಗ ಐ ಡೋಂಟ್ ನೋ, ಒಂಥರ ತಾಯಿ ಹೃದಯದಲ್ಲಿ ಯಾರು ಏನು ಈ ದುಡ್ಡು ಹೆಂಗೆ ಖರ್ಚಾಗುತ್ತೆ, ಅದು ಅಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಹೋಗುತ್ತಾ ಅಂತ ಏನು ಕೇಳ್ತಿರ್ಲಿಲ್ಲ ವಹೀದಾ ಮೇಡಮ್. ಶಿ ಯೂಸ್ ಟು ಪೇ ಮನಿ. ಐ ಥಿಂಕ್ ಶಿ ವಾಸ್ ದ ಒನ್. ದೇರ್ ವಾಸ್ ಅನದರ್ ಪರ್ಸನ್ ಹೂ ಯೂಸ್ ಟು ಪೇ ಮೋರ್ ಮನಿ, ಬಟ್ ಐ ಥಿಂಕ್ ಶಿ ವಾಸ್ ದ ಅದರ್ ಒನ್ who always used to pay more money as far as this donation was concerned. ನನಗೆ ಅನ್ನಿಸ್ತದೆ, ಒಂದು ಹಣ ನನಗಿಷ್ಟು ಬೇಕು, ಇಷ್ಟು ಏನು ಬೇಕು, ಯಾಕೆ ಬೇಕು ಅಂತ ಹೇಳೋದನ್ನು ಮೇಡಮ್ ಹೇಳ್ತಾ ಇದ್ರು. ಐ ಥಿಂಕ್ ದಟ್ಸ್ ಟ್ರೂ. ಬಹಳ ಸಂತೋಷ ಅಂತಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ಥ್ಯಾಂಕ್ ಮಾಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ, ನೋ ನೋ ನೋ, ಯು ಮಸ್ಟ್ ಥ್ಯಾಂಕ್ ದಿ ಪರ್ಸನ್ ಲೈಕ್ ದಿಸ್ ಬಿಕಾಸ್ ದೇ ಹ್ಯಾವ್ ಗಿವನ್, ಐ ಹ್ಯಾವ್ ಓನ್ಲಿ ಬೀನ್ ದಿ ಮೀಡಿಯಾ ದಟ್ಸ್ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ. ಪರ್ಸನಲಿ ನಾನು ಕೆಲವು ಕಮೆಂಟ್ಸ್ ಮಾಡ್ತಾಯಿದ್ದೆ ಅವರಿಗೆ, ಬಹಳ ಗೌರವ ಇಟ್ಕೊಂಡಿದ್ದು, ಮತ್ತು ಅವರು ಎಂಥ ಪರ್ಸನಾಲಿಟಿ ಅಂತ ಗೊತ್ತಿದ್ದು ಅಂತಲೇ ನನಗೆ ಕಮೆಂಟ್ ಮಾಡ್ತಾಯಿದ್ದೆ. ಶಿ ವಾಸ್ ದ ಒನ್ ಅಮಂಗ್ ಆಲ್ ದಿ ಲೇಡೀಸ್ ಆನ್ ದ ಕ್ಯಾಂಪಸ್ ಯೂಸ್ ಟು ಡ್ರೆಸ್ ಅಪ್ ಅಬ್ಸಲ್ಯೂಟ್ಲಿ ವಿತ್ ಗಾರ್ಜಿಯಸ್ ಲುಕ್. ಸಾರಿ ಬರೀ ಅವ್ರ ಸ್ನೇಹಿತರು ಒಳ್ಳೆ ಒಳ್ಳೆ ಸೀರೆ ಹಾಕೊಂಬರೋರು. ಈಗ ನೋಡಿ, ನನ್ನ ಸ್ನೇಹಿತ ಹೇಳ್ದಂಗೆ
ಒಳ್ಳೆ ಒಳ್ಳೆ ಸೀರೆ ಹಾಕೊಂಬರೋರು. ಎಷ್ಟು ಚೆಂದ ಕಾಣ್ತೀರಿ ಅಂತಂದ್ರೆ ನನ್ನವ್ರಿಗೆ, ಎಷ್ಟು ಒಳ್ಳೆ ಸೀರೆ ಹಾಕೋತೀರಿ ಅಂತಂದೆ, ಧರ್ಮ ಇಟ್ಸ್ ಟೂ ಮಚ್ ಅಂತ ಹೇಳೋರು ಅವರು. ಬಟ್ ಶಿ ಯೂಸ್ ಟು ಸೇ ಥ್ಯಾಂಕ್ ಯು, ದಟ್ ವಾಸ್ ವೆರಿ ಹ್ಯಾಪಿ. ಒಂದು ದಿವಸವು ಕ್ಯಾಂಪಸ್ನಲ್ಲಿ ಕೋಪ ಮಾಡಿಕೊಂಡು ಮತ್ತು ಬೇರೆಯವರು ಬರ್ತಾರೆ ಅಂತಂದರೆ ಅವಾಯ್ಡ್ ಮಾಡಿಕೊಂಡು ಇದ್ದದ್ದನ್ನು ನಾನು ವಹೀದಾ ಮೇಡಮ್ ಎಂದು ಕರ್ತಿರ್ಲಿಲ್ಲ. ಶಿ ವಾಸ್ ಅ ಟ್ರೂ ಕಮ್ಯುನಿಕೇಟರ್. ಈವನ್ ವೆನ್ ಶಿ ಸ್ಪೋಕ್, ಶಿ ಯೂಸ್ ಟು ಕನ್ವೇ ಲವ್, ಆ್ಯಂಡ್ ಈವನ್ ವೆನ್ ಶಿ ವಾಸ್ ಸೈಲೆಂಟ್, ಶಿ ಯೂಸ್ ಟು ಕನ್ವೇ ಮೋರ್ ಲವ್. ಬಹಳ ಒಳ್ಳೆಯ ಕಮ್ಯುನಿಕೇಟರ್ ಥ್ರೂ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಕಿಲ್ಲಿಂಗ್ ಸ್ಮೈಲ್. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಬಹಳ ಖುಷಿ ಆಗ್ತಿತ್ತು. ಬೆಳಿಗ್ಗೆ ಅವರನ್ನು ನೋಡಿದ್ರೆ ಅವತ್ತು ಒಳ್ಳೆ ಕ್ಲಾಸ್ ಮಾಡೋಕ್ಕಾಗ್ತಾಯಿತ್ತು. ನಾವು ಕೆಳಗಡೆಯಿಂದ ಕಿರ್ಚಿ ನನ್ನನ್ನು ಏರೋಪ್ಲೇನ್ ಸ್ಪೀಕರ್ ಅಂತ ಕರಿತಾ ಇದ್ರು ಅವರು. ನಾನು ಸ್ವಲ್ಪ ಜೋರು ಮಾತಾಡ್ತಿದ್ದೆ ಕ್ಲಾಸ್ನಲ್ಲಿ, ಯಾರು ಯು ಸಿಂಪ್ಲಿ ಸ್ಕ್ರೀಮಿಂಗ್ ಅನ್ನೋರು. ಆದರೆ ಕ್ಲಾಸಿಗೆ ಬಂದರೆ ಅವರು ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಬಹಳ ಕೂಲಾಗಿ ಅತ್ಯಂತ ಒಳ್ಳೆಯ ಶಬ್ದವನ್ನು ಬಳಸಿ ಅವ್ರು ಪಾಠ ಮಾಡ್ತಾಯಿದ್ರು. ಖುಷಿ ಆಗ್ತಾಯಿತ್ತು ಅವ್ರಿಗೆ. ನಾವು ಜೋರು ಮಾಡ್ತಾಯಿದ್ವಿ. ಯಾವತ್ತೂ ಏನು ನಿನಗೇನು ಸುಸ್ತಾಗೋದಿಲ್ಲ ಮಾರಾಯ ಅಂತ ನನಗೆ ಬೈಯೋರು ಅವರು. ತುಂಬ ಕಾಳಜಿ ಇಟ್ಕೊಂಡಿದ್ರು. ಒಳ್ಳೆ ಕೆಲಸ ಮಾಡಿದಾಗ ಕ್ಯಾಂಪಸ್ನಲ್ಲಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನನಗೆ ಅದೊಂದು ದೊಡ್ಡ ಖುಷಿ ಇದು. ಸುಮಾರು ಜನ ನಮ್ಮ ಕ್ಯಾಂಪಸ್ನಲ್ಲಿ ಗುಡ್ ಮಾರ್ನಿಂಗ್ ಅಂತ ಕೂಡ ಹೇಳಲ್ಲ ಮತ್ತು ಒಂದು ಸ್ಮೈಲ್ ಕೂಡ ಕೊಡಲ್ಲ ಕ್ಯಾಂಪಸ್ನಲ್ಲಿ. ಅಂಥ ಸಂದರ್ಭದಲ್ಲಿ ಶಿ ಯೂಸ್ ಟು ಕ್ಯಾರಿ ಸ್ಮೈಲ್ ಆನ್ ಫೇಸ್ ಎವ್ರಿ ಟೈಮ್. ಯಾವ ಮಕ್ಕಳಾದ್ರೂ ಸಹ ತೊಂದರೆ ಇಲ್ಲ. ನಾವು ಮೀಡಿಯನ್ ಪಾಲಿಟಿಕ್ಸ್ ಅಂತ ಒಂದು ಪತ್ರಿಕೆ ಮಾಡಿದಾಗ ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಕೊಟ್ಟಾಗ ಶಿ ಯೂಸ್ ಟು ಗೈಡ್. ಐ ಡೋಂಟ್ ನೋ ವೆದರ್ ಮೈ ಸ್ಟೂಡೆಂಟ್ಸ್ ಹವ್ ಕಮ್ ಟು ಪ್ರೊಫೆಸರ್ ಉಮೇಶ್ ಚಂದ್ರ, ಬಟ್ ಅಲ್ಲಿಗೆ ಹೋದಾಗ ತುಂಬ ಒಳ್ಳೆಯ ಸಹಕಾರ ಕೊಟ್ಟವರು ಅವರು. ನಮ್ಮ ಶಿವರಾಮ್ ಅವರಿದ್ದರು, ಆಮೇಲೆ ಇನ್ನೊಬ್ಬರು ಕೊಲಿಗ್, ಕುವೆಂಪು ಯೂನಿವರ್ಸಿಟಿ ಕೊಲಿಗ್ ಸರ್ ಪೂರ್ಣ ಇದ್ದರು, ಅವರೆಲ್ಲ ಕೊಲಿಗ್ ಮಾಡೋರು. ಆಲ್ಮೋಸ್ಟ್ ನಾವು ಆ ಮೀಡಿಯಾ ಪೇಪರನ್ನು ಪ್ರಾರಂಭ ಮಾಡಿದ್ದೆ ಬಹುಶಃ ಈ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ಅಂತ ನಾನು ತಿಳ್ಕೊಂಡಿದ್ದೆ. ಒಳ್ಳೆ ಕೆಲಸ ನಡೆದಿತ್ತು ಆ ಸಂದರ್ಭದಲ್ಲಿ. ಒಳ್ಳೆ ಮೆಮೊರೀಸ್ ಇದೆ ಕ್ಯಾಂಪಸ್ನಲ್ಲಿ. ನಮ್ಮ ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಸುಮಾರು ಜನ ಬರ್ತಾ ಇದ್ದದ್ದು ಅವ್ರಿಗೋಸ್ಕರ. ನಮ್ಮಲ್ಲಿ ಯಾರೇ ಸ್ಪೀಕರ್ಸ್ ಬಂದರು ಡಿಪಾರ್ಟ್ಮೆಂಟಿಗೆ, ವಹೀದಾ ಯೂಸ್ ಟು ಬಿ ಒನ್ ಆಫ್ ಆರ್ ವಿಸಿಟರ್ಸ್. ಅಫ್ಕೋರ್ಸ್ ಪರಿಣಿತ್ ಅವ್ರು ಬರ್ತಾಯಿದ್ರು, ಪ್ರತಿ ಸಾರಿ ಬರೋರು. ಏನು ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಅವ್ರು ವಾಪಸ್ ಹೋಗುವಾಗ ಅವ್ರನ್ನ ಪರ್ಸ್ನಲಿ ಹೋಗಿ ಐ ರಿಯಲಿ ಎಂಜಾಯ್ಡ್ ಲಿಸನಿಂಗ್ ಟು ಯು ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು. ಐ ಥಿಂಕ್ ದಟ್ ವಾಸ್ ಅ ರಿಯಲಿ ಗ್ರೇಟ್ನೆಸ್. ಇಂಥದ್ದು ಇಲ್ಲ ನಮ್ಮ ಒಳಗಡೆ ಇಲ್ಲ ಇವಾಗ. ನನಗೆ ಅವರು ತೀರ್ಕೊಂಡ್ರು ಅಂತ ಕೇಳಿದಾಗ ಮೊದಲು ಕಾಲ್ ಮಾಡಿದ್ದು ನಾನು ಪ್ರೊಫೆಸರ್ ಪರಿಣಿತ್ ಅವ್ರಿಗೆ. ತಾವು ಹೋಗ್ತಾ ಇದ್ದೀರಿ ಅಂತ ಕೇಳಿದೆ, ಇಲ್ಲ ಅಂತಂದರು. ನೆಕ್ಸ್ಟ್ ಕಾಲ್ ಬಂದದ್ದು ನಮ್ಮ ಪ್ರೊಫೆಸರ್ ಉಮೇಶ್ ಚಂದ್ರ ಅವ್ರಿಗೆ. ಫಾರ್ ಮೈ ಲಕ್ ಈ ವಾಸ್ ಟ್ರಾವೆಲಿಂಗ್ ವಿತ್ ದಿಸ್ ಫ್ರೆಂಡ್ ಟು ಮೈಸೂರು. ಹಾಗಾಗಿ ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ಅವ್ರ ಹತ್ರ ಹೋಗ್ಲಿಕ್ಕಾಗಲಿಲ್ಲ. ತುಂಬ ನಾನು ಅವರನ್ನು ಈಗ ಮಿಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ನಮ್ಮ ಟೀಚರ್ಸ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ ಕ್ಯಾಂಪಸ್ನಲ್ಲಿ. ಕೆಲವರು ಪ್ರೊಫೆಸರ್ ಪರಿಣಿತ ಹೇಳ್ದಂಗೆ ನಮ್ಮಿಂದ ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಅವರ ನಡವಳಿಕೆ ಆಗಿತ್ತು. ಏನು ಸಣ್ಣ ಗಲಾಟೆ ಆಯಿತು ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ಲಿದ್ದಾಗ, ಅವ್ರು ವಾರ್ಡನ್ ಆಗಿದ್ದಾಗ. ಆವಾಗ ಒಂದು ಸಣ್ಣ ಅರೆಸ್ಟ್ ಆಯಿತು. ಪ್ರೊಫೆಸರ್ ಪರಿ ರಿಮೆಂಬರ್ಸ್ ಯು. She was absolutely, had taken a decision to remove her from the hostel. Happens to be a Malayali. Next day ತಂದೆ ತಾಯಿ ಬರ್ತಾರೆ. ಅವ್ರ ತಾಯಿ ನೋಡಿದ ಮೇಲೆ ನಮ್ಮ ಈ ತಾಯಿ ಹೃದಯಕ್ಕೆ ಏನು ಅನಿಸುತ್ತೋ ಗೊತ್ತಿಲ್ಲ ನನಗೆ. She said, this is the last warning for you. ನಾನು ಅಲ್ಲೇ ಇದ್ದೀನಿ. Unfortunately we were talking in Malayalam. ನಾನು ಅಲ್ಲೇ ಇದ್ದೀನಿ. And she said, this is the last warning for you. Next time with the permission of the administration, I'll hand over to police. ಒಬ್ಬರು ವಾರ್ಡನ್, ಒಂದು ಹೆಣ್ಮಗಳು, ತಂದೆ ಮತ್ತು ತಾಯಿ ಇದ್ದಾರೆ. ಒಬ್ಬ ಕೊಲಿಗ್ ಅಂತ ಬಹುಶಃ ಏನು ಅಂತ ಅವ್ರು ಕನ್ಸಿಡರ್ ಮಾಡದೇ ಇರ್ಬೋದು. ಅವ್ರು ಏನು ಹೇಳಿದ್ದು ಅಂತಂದರೆ, ಈ ತಪ್ಪು ನೀನು ಮುಂದುವರಿಸಿದ್ರೆ ತಂದೆ ತಾಯಿಗಳಿಗೆ ಎದುರಿಗೆ ಹೇಳ್ತಾ ಇದ್ರು, ನಿನ್ನನ್ನು ನಾನು ವಿತ್ ದ ಪರ್ಮಿಷನ್ ಆಫ್ ದ ವೈಸ್ ಚಾನ್ಸಲರ್ ವಿ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಪೊಲೀಸ್ ಅಂತ. ನಾನು ಅವತ್ತು ನೋಡಿದೆ, ರಿಯಲಿ ನಮಗೊಬ್ಬರು ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಸಿಕ್ಕಿದ್ದಾರೆ ಅಂತ. ಆ ಕಾಲದ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಪುಣ್ಯವಂತರು. ಹಾಸ್ಟೆಲ್ ಡೇ ಮಾಡಿದ್ರು ಒಂದು ಸರಿ, ನಮ್ಮನ್ನೆಲ್ಲ ಕರೆದಿದ್ರು ಊಟಕ್ಕೆ. ಒಳ್ಳೆ ಊಟ ಹಾಕಿದ್ರು. ಮೇಡಮ್, ಈ ಖರ್ಚಿಗೆ ಸಂಬಂಧಪಟ್ಟ ಹಾಗೆ ನಮ್ದೇನಾದರೂ ಸ್ವಲ್ಪ ಸಹಾಯ ಮಾಡ್ಬೋದೇ ಅಂತ ಅಂದರು. ಅವರು, ನೋ ಧರ್ಮ, ನೋ ಆನ್ ಬಿಹಾಫ್ ಆಫ್ ಯು ಹ್ಯಾವ್ ಆಲ್ರೆಡಿ ಪೇಯ್ಡ್. ಕ್ಯಾನ್ ಯು ಇಮ್ಯಾಜಿನ್? ಆ ಮಕ್ಕಳು ದುಡ್ಡಿನಲ್ಲಿ ಊಟ ಮಾಡಬಾರ್ದು ಅಂತ ಯಾವತ್ತೂ ಊಟ ಮಾಡ್ತಿರ್ಲಿಲ್ಲ ಹಾಸ್ಟೆಲ್ ಅವರು. ಸರ್, ಐ ಡೋಂಟ್ ನೋ ವೆದರ್ ಯು ನೋ ದಿಸ್. ನಾನು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅವರನ್ನು. ಹಾಸ್ಟೆಲ್ ವಾರ್ಡನ್ ಆಗಿದ್ದರು, ಹಾಸ್ಟೆಲಲ್ಲಿ ಊಟ ಮಾಡ್ತಿರ್ಲಿಲ್ಲ ಅವರು. ಅವತ್ತು ಊಟ ಮಾಡಬೇಕಾದ ಅನಿವಾರ್ಯತೆ ಇದ್ದಾಗ ಐ ಆಸ್ಕ್ಡ್ ಹರ್, ಐ ಜಸ್ಟ್ ಆಫರ್ಡ್ ಹರ್ ಲಿಟಲ್ ಕಾಂಟ್ರಿಬ್ಯೂಷನ್ ಸೊ ದ್ಯಾಟ್ ಸ್ಟೂಡೆಂಟ್ಸ್ ವುಡಂಟ್ ಬಿ ಬರ್ಡನ್. ವಾಟ್ ಶಿ ಸೇ, ನೋ ಧರ್ಮ, ಐ ಹ್ಯಾವ್ ಆಲ್ರೆಡಿ ಗಿವನ್ ದೇಮ್ ಆನ್ ಬಿಹಾಫ್ ಆಫ್ ಮೈ ಗೆಸ್ಟ್ ಅಂತ.
ಇಟ್ ಟಚ್ ಮೀ ಸೋ ಮಚ್. ಮಕ್ಕಳ ಪರವಾಗಿ ಮಾತಾಡ್ತಾ ಇದ್ದ ಕ್ಯಾಂಪಸ್ನಲ್ಲಿ ಇಂಥ ಒಬ್ಬರು ತಾಯಿ ಇರದೇ ಇದ್ರು ಅಂಥೇಳಿ ನನಗೆ ಹೇಳಕ್ಕೆ ಭಾಳ ಸಂತೋಷ ಆಗುತ್ತೆ. ನಾವು ಪುಣ್ಯವಂತರು, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನನ್ನ ಸ್ನೇಹಿತರಿಗೆಲ್ಲ ಧನ್ಯವಾದಗಳನ್ನು ಹೇಳಿ, ನಮ್ಮ ಪತ್ರಕರ್ತರು ಎಲ್ಲರನ್ನೂ ಪ್ರತಿನಿಧಿಸ್ತಾರೆ. ಮೊನ್ನೆ ತಾನೇ ಅವ್ರಿಗೆ ಹೇಳಿದೆ ಈ ರೀತಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ, ನಮ್ಮ ಪರವಾಗಿ ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತಂದರು. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಅವ್ರ ವಿದ್ಯಾರ್ಥಿಗಳಿಗೆ, ಅವ್ರ ಕುಟುಂಬಕ್ಕೆ ಧನ್ಯವಾದಗಳು ಹೇಳಿ, ಪರಮಾತ್ಮನಲ್ಲಿ ನಾನು ಬೇಡ್ಕೊಂಡು ಯಾವತ್ತೂ ಅವ್ರ ನೆನಪು ನಮ್ಮ ಜೊತೆಗಿರಲಿ. ಜೊತೆಗೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಏನೇ ನನ್ನ ಜೊತೆಗೆ ಅವರು ಟೀಕೆ ವಿಶ್ಲೇಷಣೆ ಮಾಡಿದ್ರು ಸಹ ತೊಂದರೆ ಇಲ್ಲ. ನಮ್ಮ ಪ್ರೊಫೆಸರ್, ನನ್ನ ವಿಭಾಗದಲ್ಲಿ ನಾನು ಕೂಡ 2 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈ ವಿಭಾಗದಲ್ಲಿ ಮ್ಯಾಸ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅವರೇ ಚಾರ್ಜ್ ಕೊಟ್ಟು ಹೋಗಿದ್ದು. ಆವಾಗ ಅದನ್ನೊಂದು ಬದಲಾವಣೆ ಮಾಡಬೇಕು ಅಂತೇಳಿ ಸುಮಾರು ಕನಸು ಕಂಡಿದ್ದೆ. ಆಡಳಿತ ಆವಾಗ ಏನೇನೋ ಮಾಡ್ತು. ಈಗ ಆಡಳಿತ ನಮ್ಮ ಕೈನಲ್ಲಿ ಬಂದಿದೆ. ಹೇಗಾದರೂ ಮಾಡಿ ಮತ್ತೆ ಆ ಗ್ಲೋರಿಯನ್ನು ವಾಪಸ್ ತರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ, ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ನನ್ನ ಸ್ನೇಹಿತರಲ್ಲಿ ಮೊನ್ನೆ ಕೂಡ ಮಾತನಾಡಿದ್ದೀನಿ ಅವ್ರ ಜೊತೆಗೆ. ನೀವೇನು ಮನವಿ ಸಲ್ಲಿಸಿದ್ರು ಅದನ್ನು ಮಾಡಿದ್ದೀನಿ. ಮಾಮವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ದೇವ್ರು ಒಳ್ಳೇದು ಮಾಡ್ತಾರೆ, ಒಳ್ಳೆ ಕಾಲ ಬರ್ತದೆ ಅಂತ ನಾನು ಯಾವತ್ತೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋನು ಅಂತ ಹೇಳ್ತಾ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ಕೊಡಲಿ ಅಂತೇಳಿ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ, ಶಾರ್ಟ್ ನೋಟಿಸ್ನಲ್ಲಿ ತಾವೆಲ್ಲ ಬಂದ್ರಿ, ತುಂಬ ಖುಷಿ ಆಯಿತು. ನನ್ನ ಸುಮಾರು ಜನ ಹೊರಗಡೆಯಿಂದ ಬಂದವರು ಕಾಯ್ತಾ ಇದ್ದಾರಲ್ಲಿ ಇಂಟರ್ವ್ಯೂಗೆ, ಅವ್ರಿಗೂ ಈಗ ಹೋಗಿ ಸಮಾಧಾನ ಮಾಡಬೇಕಾಗಿದೆ. ತಮಗೆಲ್ಲರಿಗೂ ಧನ್ಯವಾದಗಳೇ. ನನ್ನ ಮಾತುಗಳನ್ನು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಕುಲಪತಿಗಳ ಬಹಳ ಉತ್ಸಾಹಭರಿತ ಫ್ಯಾಸಿನೇಟಿಂಗ್ ಆದಂಥ ಸ್ಪೀಚು, ಅವರ ಒಡನಾಟದ ಬಗ್ಗೆ ನಾನು ತುಂಬ ಮತ್ತು ಎಲ್ಲಕ್ಕಾಗಿ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿಬಿಟ್ಟು ಅನುಮತಿ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಗೆಳೆಯರು, ಸಹೋದರರು BN ಪುಷ್ಪರಾಜ್ರವರು, ಈಸ್ ಆಲ್ಸೋ ಬಿಸಿ ಪರ್ಸನ್, ಇಷ್ಟು ದೂರ ಬಂದು ಕ್ಯಾಂಪಸ್ಗೆ ಇದರಲ್ಲಿ ನನ್ನ ಜೊತೆ ಒಡನಾಡಿದ್ದಾರೆ, ಮಾತಾಡಿದ್ದಾರೆ. ಧನ್ಯವಾದಗಳು ಅವ್ರಿಗೆ. ಮತ್ತು ಮೇಡಮ್ ಪರಿಣಿತಾ, ಕ್ಲೋಸ್ ಫ್ರೆಂಡ್ ಆಫ್ ವಹಿದಾ ಮೇಡಮ್, ಇವರೆಲ್ಲರೂ ಆಡಿದ ಮಾತುಗಳಿಂದಾಗಿ ಇವತ್ತು ಶರತ್, ಎಲ್ಲರೂ ನಮ್ಮ ಪ್ರಶಾಂತ್ ನಾಯಕ್ ಆಡಿದ ಮಾತುಗಳಿಂದಾಗಿ ಇವತ್ತು ಈ ಕಾರ್ಯಕ್ರಮ ಭಾಳ ಸಂಭ್ರಮಭರಿತವಾಗಿದೆ. ಬಹುಶಃ ಇದನ್ನು ಯಾರೂ ಕೂಡ ಒಂದು ಸಂತಾಪ ಸೂಚಕ ಸಭೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಕಾಣುತ್ತೆ. ಅಷ್ಟೊಂದು ಅರ್ಥಪೂರ್ಣವೂ ಸುಂದರವಾಗೂ ನೀವು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದೀರಿ. ಅಲ್ಲದೆ ವಿತೌಟ್ ಎನಿ ಸೆಲ್ಫ್ ಕಾನ್ಷಿಯಸ್, ಜಸ್ಟ್ ಒಂದು ಪಾಸಿಂಗ್ ಇನ್ವಿಟೇಷನ್ ಕೊಟ್ಟದ್ದು ನಮ್ಮ ನೂತನ ಕುಲಸಚಿವರಿಗೆ. ಅವ್ರು ಹೇಳ್ಬೋದಿತ್ತು ಈಸ್ ಬ್ಯುಸಿ, ಮತ್ತು ಅವ್ರು ಯಾರೂ ನನಗೆ ಗೊತ್ತಿಲ್ಲಪ್ಪ, ಅಲ್ಲಿ ಬಂದು ನಾನು ಅವರಿಗೆ ಬಗ್ಗೆ ಏನು ಮಾತಾಡಲಿ ಅಂತ ಅವರು ಸುಮ್ಮನೆ ಇರ್ಬೋದಿತ್ತು. ಆದರೂ ಕೂಡ ದೊಡ್ಡ ಮನಸ್ಸು ಮಾಡಿ ಇಟ್ಸ್ ಅ ಗ್ರೇಟ್ ಜೆಸ್ಟರ್. ಅವ್ರಿಗೂ ಕೂಡ ನನ್ನ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಇಲ್ಲಿ ನಮ್ಮ IQSC ಡೈರೆಕ್ಟರ್ ರೆಸ್ಪೆಕ್ಟೆಡ್ ಮೇಡಮ್ ಮೋನಿಕಾ ಸದನ್ ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ನಮ್ಮ ಚೀಫ್ ಲೈಬ್ರರಿಯನ್ ಡಾಕ್ಟರ್ ಪುರುಷೋತ್ತಮ್ ನಾಯಕ್ ಗೌಡ ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಇಲ್ಲಿ ಅನೇಕ HODಗಳು ಬಂದಿದ್ದಾರೆ. ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿನಯ್ ರಜತ್ರ ಅವರು ಬಂದಿದ್ದಾರೆ, ಚೇರ್ಮನ್ಗಳು ಬಂದಿದ್ದಾರೆ. ಎಲ್ಲರಿಗೂ ಒಂದು ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಬದುಕಿನಲ್ಲಿ ದೀರ್ಘಾಯುಷ್ಯ, ಆರೋಗ್ಯ, ಸಂತಸಗಳು ವೃದ್ಧಿಸಲಿ ಅಂತ ಪ್ರಾರ್ಥಿಸುತ್ತಾ ವಂದನೆಗಳನ್ನು ಮುಗಿಸ್ತೇನೆ. ದಯಮಾಡಿ ಎಲ್ಲರೂ ಲಘು